ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಪಾಟೀಲ್. ಓಕೆ, ಸೊ ಇವತ್ತು ನಾನು ಏನು ಮಾಡ್ತೀನಿ ಅಂತಂದರೆ ICTಯಲ್ಲಿ ಬರ್ತಕ್ಕಂಥ ಆ್ಯಂಟಿವೈರಸ್ ಮತ್ತು ಕಂಪ್ಯೂಟರ್ ಕ್ಲೀನಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಸೊ ಮೊದಲು ನೋಡೋಣ್ರಿ ನಾವು ಆ್ಯಂಟಿವೈರಸ್. ಸೊ ಆ್ಯಂಟಿವೈರಸ್ ಅಂದರೆ ಏನು ಗೊತ್ತ್ರಿ? ಸೊ ಇದೊಂದು ಪ್ರೋಗ್ರಾಮ್ ರೀ. ಇದೇನು ಮಾಡ್ತೈತೆ ಅಂತಂದ್ರೆ ಕಂಪ್ಯೂಟರ್ನಲ್ಲಿರ್ತಕ್ಕಂತಹ ನಿಮ್ಮ ಸಾಫ್ಟ್ವೇರ್ಗಳನ್ನು ನಾಶ ಆಗದೆ ಥರ ಏನು ಮಾಡ್ತೈತೆ ರೀ, ಇದು ನೋಡ್ಕೋತೈತೆ. ಓಕೆ, ಸೊ ಫಸ್ಟ್ ನೋಡೋಣ ನಾವು ವೈರಸ್ ಅ ಪ್ರೋಗ್ರಾಮ್ ಕ್ರಿಯೇಟೆಡ್ ಟು ಡೆಸ್ಟ್ರಾಯ್ ಆರ್ ಇಂಟರ್ಫಿಯರ್ ವಿತ್ ಯುವರ್ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಅಂತ ಕೊಟ್ಟೋಣ. ಅಂದರೆ ಈ ವೈರಸ್ ಅನ್ನೋದು ಏನು ಗೊತ್ತ್ರಿ, ನಿಮಗೆ ಸಾಫ್ಟ್ವೇರನ್ನು ಹಾರ್ಡ್ವೇರನ್ನು ನಾಶ ಮಾಡಲು ಅಥವಾ ಹಾಳು ಮಾಡಲು ರಚಿಸಿರ್ತಕ್ಕಂತಹ ಒಂದು ಏನು ರೀ ಇದು ಪ್ರೋಗ್ರಾಮ್ ರೀ ಇದು. ಓಕೆ, ಇದೊಂದು ಏನು ರೀ, ಇದೊಂದು ಪ್ರೋಗ್ರಾಮು ಇದೇನು ಮಾಡ್ತೈತೆ ರೀ, ಸೊ ನಿಮ್ಮ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರನ್ನು ಡ್ಯಾಮೇಜ್ ಮಾಡುವಂಥ ಒಂದು ಪ್ರೋಗ್ರಾಮ್ ಇರ್ತೈತೆ ರೀ. ಓಕೆ, ಈ ವೈರಸ್ಸನ್ನು ಡೆಸ್ಟ್ರಾಯ್ ಮಾಡಲು ಏನು ಮಾಡ್ತೇವೆ ನಾವು, ಆ್ಯಂಟಿವೈರಸನ್ನು ಏನು ಮಾಡ್ತೇವೆ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕೋತೇವೆ. ಓಕೆ, ಎರಡನೇ ಪಾಯಿಂಟ್, ರನ್ ನಾರ್ಟನ್ ಆ್ಯಂಟಿವೈರಸ್ ಒನ್ಸ್ ಅ ವೀಕ್ ಟು ಪ್ರಿವೆಂಟ್ ಇನ್ಫೆಸ್ಟೇಷನ್ ಆರ್ ರಿಪೇರ್ ಡ್ಯಾಮೇಜ್ ಅಂತ ಕೊಟ್ಟಾನ. ಅಂದ್ರೆ ಸೊ ವೈರಸ್ ಇನ್ಫೆಕ್ಟ್ ಆಗೋದನ್ನು ತಡೆಯಲು ಅಥವಾ ಹಾನಿ ಆಗೋದನ್ನು ಕಡಿಮೆ ಮಾಡಲು ಏನು ಮಾಡ್ಬೇಕ್ರಿ ನಾವು, ವಾರಕ್ಕೆ ಒಮ್ಮೆ ಆದರೂ ಏನು ಮಾಡ್ಬೇಕ್ರಿ, ನಾರ್ಟನ್ 360 ಅಂತ ಬರ್ತೈತೆ ರೀ, ನಾರ್ಟನ್ 360 ಅಂತ ಬರ್ತೈತಿ. ಸೊ ಈ ಸಾಫ್ಟ್ವೇರನ್ನು ಏನು ಮಾಡ್ಬೇಕ್ರಿ ನೀವು ಚಲಾಯಿಸಿ ನೋಡ್ಬೇಕು. ಓಕೆ, ಸೊ ಇದೇನು ಮಾಡ್ತೈತೆ ರೀ, ಈ ವೈರಸ್ಗಳನ್ನು ಇದೇನು ಮಾಡ್ತೈತಿ ರಿಮೂವ್ ಮಾಡ್ತೈತಿ. ಈ ಎರಡನೇದು ಬ್ಯಾಕಪ್ ಅಂದ್ರೆ ಏನು ಗೊತ್ತ್ರಿ? ಸೊ ನೀವು ಮಾಡಿರ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ರೆ ಇನ್ನೊಂದು ಕಡೆ ಬೇರೆ ಡ್ರೈವ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಏನಂತೀವಿ ಬ್ಯಾಕಪ್ ಅಂತೀವಿ. ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡೋಣ್ರಿ ನಾವು, ಕಂಪ್ಯೂಟರ್ಸ್ ಆರ್ ಅಂಡ್ ಪರ್ಫೆಕ್ಟ್, ಸ್ಟಫ್ ಕ್ಯಾನ್ ಗೆಟ್ ಲಾಸ್ ಆರ್ ಡ್ಯಾಮೇಜ್ಡ್. ಅಂದ್ರೆ ಇಲ್ಲೇನು ಹೇಳ್ತಾನೆ ಅಂದ್ರೆ ಕಂಪ್ಯೂಟರ್ ಏನು ರೀ ಪರ್ಫೆಕ್ಟ್ ಅಲ್ಲ ಅಥವಾ ಸರಿಯಾಗಿ ಕೆಲಸ ಮಾಡ್ತದೆ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ರೀ. ಇಲ್ಲಿ ಒಮ್ಮೊಮ್ಮೆ ವಸ್ತುಗಳಾಗಿರ್ಬೋದು ರೀ, ಡಾಟಾಗಳಾಗಿರ್ಬೋದು, ಫೈಲ್ಗಳು, ಫೋಟೋಗಳು ಏನಾಗ್ಬೋದು ರೀ, ಆಟೋಮೆಟಿಕ್ಲಿ ಡೆಲಿಟ್ ಆಗ್ಬೋದು ರೀ, ಅಥವಾ ಏನಾಗ್ಬೋದು ರೀ ಕರಪ್ಟ್ ಆಗ್ಬೋದು ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ, ಡ್ಯಾಮೇಜ್ ಕೂಡ ಆಗ್ಬೋದು. ಸೊ ಸೆಕೆಂಡ್, ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ರೀ, ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಬ್ಯಾಕಪ್ ಯುವರ್ ವರ್ಕ್ ವೀಕ್ಲಿ ಅಂತ. ಅಂದ್ರೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಲು, ಕೆಲಸದೊಳಗೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಲು ಏನು ಮಾಡ್ಬೇಕು ರೀ, ವಾರಕ್ಕೆ ಒಂದು ಸರಿ ಆದರೂ ಏನು ಮಾಡ್ಬೇಕ್ರಿ ನಾವು ಮಾಡಿರ್ತಕ್ಕಂಥ ಕೆಲಸದ ಬ್ಯಾಕಪ್ಪನ್ನು ಏನು ಮಾಡ್ಬೇಕು ರೀ ಇಟ್ಕೋಬೇಕು. ಓಕೆ, ಸೊ ನೀವೇನಾದರೂ ವರ್ಕ್ ಮಾಡಿರ್ತೀರಿ ಅಂದ್ರೆ ಅದರದ್ದು ಒಂದು ಸಾಫ್ಟ್ ಕಾಪಿಯನ್ನು ನೀವೇನು ಮಾಡ್ಬೇಕು ರೀ, ಎಕ್ಸ್ಟರ್ನಲ್ ಡ್ರೈವ್ ಅಥವಾ ಪೆನ್ ಡ್ರೈವ್ನಲ್ಲಿ ಏನು ಮಾಡ್ಬೇಕು ರೀ ಸೇವ್ ಮಾಡಿ ಇಟ್ಕೋಬೇಕು. ಮೂರನೇದು, ವೇರ್ ಟು ಬ್ಯಾಕಪ್ ಟು ಅಂತ ಕೊಟ್ಟೋಣ. ಅಂದರೆ ಎಲ್ಲಿ ಬ್ಯಾಕಪ್ಪನ್ನು ನಾವು ಇಟ್ಕೋಬೋದು. ಫಸ್ಟ್ ನೋಡೋಣ್ರಿ ನಾವು, ಫ್ಲಾಫಿ ಡಿಸ್ಕ್ ನಾಟ್ ರಿಲಯಬಲ್ ಅಂತ ಕೊಟ್ಟೋಣ. ಅಂದ್ರೆ ಸೊ ಫ್ಲಾಫಿ ಡಿಸ್ಕೆಲ್ಲ ಮೊದಲಿಗೆ ಯೂಸ್ ಮಾಡ್ತಿದ್ದು ರೀ, ಇವು ಅಷ್ಟೊಂದು ವಿಶ್ವಾಸಾರ್ಹ ಅಲ್ರಿ ಇವು. ಓಕೆ, ಒಮ್ಮೊಮ್ಮೆ ಡ್ಯಾಮೇಜ್ ಇವಾಗ ಕರಪ್ಟ್ ಇರ್ತಾವೆ ರೀ ಒಮ್ಮೊಮ್ಮೆ. ಎರಡನೇದ ಒಂದು ಅಥವಾ ಎರಡು ಫೈಲ್ಗೆ ಏನು ರೀ ಇಮೇಲ್. ಓಕೆ, ಮೂರನೇದು ಏನು ರೀ ಬೆಸ್ಟ್ ಅಂದ್ರೆ ಸರ್ವರ್ ಅಂದ್ರೆ ನೀವು ಗೊತ್ತು ರೀ. ಸೊ ನೀವು ಈಗ ಗೂಗಲ್ ಡ್ರೈವ್ ಅದು ಯೂಸ್ ಮಾಡ್ತಿರಿ ಗೊತ್ತಾ, ಗೂಗಲ್ ಡ್ರೈವ್ ಒಳಗೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರದ ಲೈಫ್ ಟೈಮ್ವರೆಗೂ ಏನಾಗ್ತೈತೆ ರೀ ಬರ್ತೈತಿ. ಬಟ್ ನೀವು ಜಾಸ್ತಿ ಸ್ಟೋರೇಜ್ ಬೇಕಂದ್ರೆ ಅವ್ರು ಏನು ಮಾಡ್ತಾರೆ ರೀ, ಮತ್ತು ನಿಮ್ಮ ಮಂತ್ಲಿ ಚಾರ್ಜಸನ್ನು ಕೂಡ ಏನು ಮಾಡ್ತಾರೆ ಅವರು ಇನ್ಕ್ರೀಸ ಮಾಡ್ತಾರೆ. ಓಕೆ, ಸೊ ಇದಕ್ಕಿಂತ ಬೆಸ್ಟ್ ಅಂತಂದ್ರೆ ಪೆನ್ ಡ್ರೈವ್ ಯೂಸ್ ಮಾಡಿರಿ, ಎಕ್ಸ್ಟರ್ನಲ್ ಡ್ರೈವ್ ಹಾರ್ಡ್ ಡಿಸ್ಕ್ ಒಳಗೋದು ಏನು ಮಾಡಿರಿ ನೀವು ಬ್ಯಾಕಪ್ಪನ್ನು ಇಟ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೆಯದು. ಮೂರನೇದು, ಬ್ಯಾಕಿಂಗ್ ಅಪ್ ಡಾಟಾ ಬ್ಯಾಕಪ್ ಇಂಪಾರ್ಟೆಂಟ್. ಸೊ ಇದನ್ನು 2 ಮಾರ್ಕ್ಸಿಗೆ ಅಥವಾ ಏನು ಮಾಡ್ತಾನೆ ರೀ 3 ಮಾರ್ಕ್ಸಿಗೆ ಕೇಳ್ಬೋದು ರೀ. ಸೊ ಅದಕ್ಕೆ ಇಂಪಾರ್ಟೆಂಟ್ ಅಂತ ಕೊಟ್ಟೇನೆ, ನೀವು ಒಂದ್ಸರಿ ನೋಡ್ಕೊರಿ ಇದನ್ನು. ಬ್ಯಾಕಿಂಗ್ ಅಪ್ ಡಾಟಾ ಅಂದ್ರೆ ಏನು ಗೊತ್ತು ರೀ, ಡಾಟಾನ ಬ್ಯಾಕಪ್ ಮಾಡ್ಕೊಳ್ಳೋದು. ಅಂದ್ರೆ ನಿಮ್ಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ಸರಳವಾಗಿ ಹೇಳ್ಬೇಕಂತಂದ್ರೆ, ನೀವೇನು ಕೆಲಸ ಮಾಡಿರ್ತಿರಲ್ಲ ಈ ಒಂದು ವಾರದೊಳಗಡೆ ಆ ಎಲ್ಲ ಕೆಲಸದ ಒಂದು ಪ್ರತಿಯನ್ನು, ಸಾಫ್ಟ್ ಕಾಪಿಯನ್ನು ನೀವೇನು ಮಾಡ್ಬೇಕು ರೀ ಒಂದು ಫೋಲ್ಡರ್ನಲ್ಲಿ ಅಥವಾ ಒಂದು ಡ್ರೈವಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವೇನಂತೇವೆ ರೀ ಬ್ಯಾಕಿಂಗ್ ಅಪ್ ಡಾಟಾ ಅಂತ ಕರಿತೇವೆ, ಅಥವಾ ಬ್ಯಾಕಪ್ ಡಾಟಾ ಅಂತ ಕೂಡ ಏನು ಮಾಡ್ತೇವೆ ರೀ ಕರಿತೇವೆ. ಫಸ್ಟ್ ಪಾಯಿಂಟ್ ನೋಡೋಣ, ಬ್ಯಾಕಿಂಗ್ ಅಪ್ ಡಾಟಾ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಕಂಪ್ಯೂಟರ್ ಕ್ರ್ಯಾಶಸ್ ದಟ್ ಕ್ಯಾನ್ ಇರೇಸ್ ಫೈಲ್ಸ್. ಸೊ ಡಾಟಾವನ್ನು ಬ್ಯಾಕಪ್ ಮಾಡೋದ್ರಿಂದ ಏನು ಮಾಡ್ಬೋದು ರೀ ನಾವು, ಫೈಲ್ಗಳನ್ನು ಡೆಲಿಟ್ ಆಗೋದ್ರಿಂದ ಏನು ಮಾಡ್ಬೋದು ರೀ, ಅಥವಾ ಕ್ರ್ಯಾಶ್ ಆಗೋದ್ರಿಂದ ಏನು ಮಾಡ್ಬೋದು ರೀ ತಪ್ಪಿಸ್ಬೋದು ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಎರಡನೇದು, ಹ್ಯೂಮನ್ ಎರರ್ಸ್ ಲೈಕ್ ಆಕ್ಸಿಡೆಂಟಲ್ ಡೆಲಿಷನ್ಸ್ ಆರ್ ಈಸಿಲಿ ರಿಕವರೇಬಲ್ ಫ್ರಾಮ್ ಬ್ಯಾಕಪ್ಸ್. ಅಂದ್ರೆ ಸೊ ಒಬ್ಬೊಮ್ಮೆ ನಮ್ಮ ಹ್ಯೂಮನ್ ಎರರಿಂದ ಕೂಡ ಏನಾಗ್ತೈತೆ ರೀ, ಆಕಸ್ಮಿಕವಾಗಿ ಏನಾಗ್ತಾವ್ರಿ ಒಂದಿಷ್ಟು ಫೋಲ್ಡರ್ಗಳು ಡೆಲಿಟ್ ಆಗ್ಬೋದು ರೀ, ಅಥವಾ ಮಾನವ ದೋಷಗಳಿಂದ ಡೆಲಿಟ್ ಆಗ್ಬೋದು, ಅಥವಾ ಇಲ್ಲ ಅಂತಂದ್ರೆ ಬ್ಯಾಕಪ್ ಮಾಡದೇ ಇದ್ದಾಗ ಫೈಲ್ಗಳನ್ನು ಏನು ಮಾಡ್ಬೋದು ರೀ ನಾವು ಸುಲಭವಾಗಿ ಪಡೆಯುವುದು ಅಷ್ಟು ಸರಳ ಅಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕ್ರಿ ನಾವು
ಸೊ ನಮ್ಗೆ ಯಾವುದಾದ್ರೂ ಫೈಲ್ ಈಸಿಲಿ ಸಿಗಬೇಕಂದ್ರೆ ಅದನ್ನು ಏನು ಮಾಡ್ಬೇಕ್ರಿ ನಾವು ಬ್ಯಾಕಪ್ ಮಾಡಿ ಇಟ್ಕೋಬೇಕಂತ ಏನು ಮಾಡ್ತಾನೆ ಅವ ಹೇಳ್ತಾನೆ. ಮೂರನೇದು, ನ್ಯಾಚುರಲ್ ಡಿಸಾಸ್ಟರ್ಸ್ ಸಚ್ ಆಸ್ ಫ್ಲಡ್ಸ್ ಮೇ ಡ್ಯಾಮೇಜ್ ಹಾರ್ಡ್ವೇರ್ ಬಿಯೋಂಡ್ ರಿಪೇರ್. ಅಂದ್ರೆ ಸೊ ನೈಸರ್ಗಿಕ ವಿಕೋಪಗಳು ಅಂತ ಕರಿತೇವೆ ನಾವು. ಸಪೋಸ್ ಫ್ಲಡ್ ಬಂದಾಗ ಅಥವಾ ಪ್ರವಾಹ ಬಂದಾಗ ಕಂಪ್ಯೂಟ್ರನ್ನ ರಿಪೇರಿ ಮಾಡಲು ಏನಾಗ್ತೈತೆ ರೀ, ಕಷ್ಟ ಆಗ್ತೈತೆ. ಯಾಕಂತಂದ್ರೆ ಸೊ ಅಲ್ಲಿ ಏನಾಗಿರ್ತೈತೆ ಅಂತಂದ್ರೆ ಹಾರ್ಡ್ವೇರ್ ಡ್ಯಾಮೇಜ್ ಆಗಿರ್ತೈತೆ ರೀ. ಸೊ ನೀರೆಲ್ಲ ಬಂದು ಏನಾಗ್ತೈತೆ ರೀ, ಕಂಪ್ಯೂಟರ್ನ CPU ಒಳಗಡೆ ಅಥವಾ ಕಂಪ್ಯೂಟರ್ನ ಒಳಗಡೆ ಸಿಲ್ಕ ಹಾಕಿಕೊಂಡಿರೋದ್ರಿಂದ ಏನಾಗ್ತೈತೆ ರೀ, ಸೊ ಬ್ಯಾಕಪ್ ಮಾಡೋದು ಕಷ್ಟ ಆಗ್ತೈತೆ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ನಾಲ್ಕನೇದು, ಬಿಸ್ನೆಸಸ್ ಲೈಕ್ ಹಾಸ್ಪಿಟಲ್ ಆ್ಯಂಡ್ ಬ್ಯಾಂಕ್ಸ್ ನೀಡ್ ಬ್ಯಾಕಪ್ಸ್ ಟು ಮೇಂಟೈನ್ ಆಪ್ರೇಷನ್ಸ್ ಆ್ಯಂಡ್ ಸರ್ವ್ ಕಸ್ಟಮರ್ಸ್ ಅಂತ ಕೊಟ್ಟಾನ್ರಿ. ಅಂದ್ರೆ ಹಾಸ್ಪಿಟಲ್ನವ್ರು ಆಗಿರ್ಬೋದು ರೀ ಅಥವಾ ಬ್ಯಾಂಕ್ ವ್ಯವಹಾರಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಲು ಅಥವಾ ಕಸ್ಟಮರ್ಗೆ ಸರ್ವಿಸ್ ನೀಡಲು ಏನು ಮಾಡ್ತೈತೆ ರೀ, ಬ್ಯಾಕಪ್ ಏನು ಮಾಡ್ತೈತಿ, ಸಹಾಯ ಮಾಡ್ತೈತೆ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಕ್ಲೀನಪ್ ಅಂದ್ರೆ ನೋಡಿರಿ, ಸೊ ಸ್ವಚ್ಛಗೊಳಿಸೋದು. ನಾವೇನು ಮಾಡ್ಬೇಕಂದ್ರೆ ನಮ್ಮ ಕಂಪ್ಯೂಟರ್ನ, ಸೊ ನಾವು ಹೆಂಗೆ ನಮ್ಮ ಮನೆಯನ್ನು ಸ್ವಚ್ಛ ಮಾಡ್ತೇವಲ್ಲ ಹಂಗೆ ನಾವು ಕಂಪ್ಯೂಟರ್ನ ಕೂಡ ಏನು ಮಾಡ್ಬೇಕು ರೀ, ಸ್ವಚ್ಛ ಇಟ್ಕೋಬೇಕಂತ ಏನು ಮಾಡ್ತೈತೆ ರೀ, ಈ ಚಿತ್ರ ಹೇಳ್ತೈತೆ ನಿಮ್ಗೆ. ಅದಕ್ಕೆ ಈ ಚಿತ್ರ ಹಾಕಿ ನಾನು. ಸೊ ಫಸ್ಟ್ ನೋಡಿರಿ, ಓನ್ಲಿ ಕೀಪ್ ಫೈಲ್ಸ್ you must work on as soon as possible on your desktop and file the rest ಅಂತ ಕೊಟ್ಟಾನ್ರಿ. ಅಂದ್ರೆ ನೀವು ಸಾಧ್ಯವಾದಷ್ಟು ಬೇಗ ಏನು ಮಾಡ್ಬೇಕ್ರಿ, ಕೆಲಸ ಮಾಡಬೇಕಾಗಿರುವ ಫೈಲ್ಗಳನ್ನು ಮಾತ್ರ ಏನು ಮಾಡಿರಿ, ಡೆಸ್ಕ್ಟಾಪ್ನ ಮೇಲೆ ಏನು ಮಾಡಿರಿ, ಸೇವ್ ಮಾಡಿ ಇಟ್ಕೋರಿ. ಉಳಿದ ಫೈಲ್ಗಳನ್ನು ಅಥವಾ ಕೆಲಸ ಮುಗಿದಿರುವ ಫೈಲ್ಗಳನ್ನು ಏನು ಮಾಡಿರಿ, ಬೇರೆ ಕಡೆ ರೆಸ್ಟ್ ಅಥವಾ ಬೇರೆ ಕಡೆ ಏನು ಮಾಡಿರಿ, ಫೋಲ್ಡರ್ನಲ್ಲಿ ಸೇವ್ ಮಾಡಿ ಇಟ್ಕೋರಿ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಎರಡನೇದು, ಇಮೇಲ್ ಮೀ ಫಾರ್ ದ ಪವರ್ ಪಾಯಿಂಟ್ ಆನ್ ಫೈಲ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಾನವ. ಅಂತಂದ್ರೆ ಸೊ ನಿಮಗೇನಾದರೂ PPT ಮಾಡಲು ಏನಾದರೂ ನಿಮ್ಗೆ ಸಜೆಷನ್ ಬೇಕಂದ್ರೆ ನೀವೇನು ಮಾಡ್ಬೋದು ರೀ, ನನ್ನ ಮೇಲ್ಗೆ ಏನು ಮಾಡ್ಬೋದು, ನೀವು ಒಂದು ಮೆಸೇಜನ್ನು ಹಾಕ್ಬೋದು. ಐ ವಿಲ್ ಟೀಚ್ ಯು. ಓಕೆ, ನನ್ನ ಮೇಲ್ RN Ram 473@gmail.com. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಕ್ಲೀನಿಂಗ್. ಸೊ ಎರಡನೇ ಸ್ಟೆಪ್ ಏನು ರೀ, ಕ್ಲೀನ್ ಮಾಡೋದು. ಸೊ ಡಸ್ಟ್, ಸ್ಕಿನ್ ಆ್ಯಂಡ್ ಮೋರ್ ಕ್ಯಾನ್ ಮೆಸ್ ಅಪ್ ಯುವರ್ ಕಂಪ್ಯೂಟರ್. ಅಂದ್ರೆ ಧೂಳು, ಸೊ ಯಾವುದಾದ್ರೂ ಒಂದು ಬಟ್ಟೆ ಮೇಲೆ ಇರ್ತಕ್ಕಂಥ ಧೂಳಾಗಿರ್ಬೋದು ರೀ ಅಥವಾ ಇನ್ನೂ ಹೆಚ್ಚಿನ ಡರ್ಟ್ ಆಗಿರ್ಬೋದು ರೀ, ಇವೆಲ್ಲ ಏನು ಮಾಡ್ತಾವೆ ರೀ, ಕಂಪ್ಯೂಟರ್ಗಳನ್ನ ಏನು ಮಾಡ್ಬೋದು ರೀ, ಹೆಚ್ಚು ಹಾಳು ಮಾಡ್ಬೋದು ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ಅದಕ್ಕೆ ಏನು ಹೇಳ್ತಾನೆ ರೀ, ಕ್ಲೀನ್ ಯುವರ್ ಹಾರ್ಡ್ವೇರ್ ಎವ್ರಿ 3 months. ಅಂದ್ರೆ ಅದಕ್ಕೋಸ್ಕರ ಏನು ಮಾಡಿರಿ, ಪ್ರತಿ 3 ತಿಂಗಳಿಗೊಮ್ಮೆ ಏನು ಮಾಡಿರಿ, ನಿಮ್ಮ ಹಾರ್ಡ್ವೇರ್ ಘಟಕಗಳನ್ನ ಏನು ಮಾಡಿರಿ, ಕ್ಲೀನ ಮಾಡಿರಿ. ಓಕೆ, ನೆಕ್ಸ್ಟ್ ಸ್ಕ್ಯಾನಿಂಗ್ ಆ್ಯಂಡ್ ಕ್ಲೀನಿಂಗ್ ವೈರಸಸ್. ಸ್ಕ್ಯಾನಿಂಗ್ ಆ್ಯಂಡ್ ಕ್ಲೀನಿಂಗ್ ಅಂದ್ರೆ ನೋಡಿರಿ, ಫಸ್ಟ್ ಏನು ಮಾಡ್ಬೇಕು ರೀ, ಸ್ಕ್ಯಾನ್ ಮಾಡ್ಬೇಕಾ. ಓಕೆ, ಸೊ ನಿಮ್ಮ ಹತ್ರ ಆ್ಯಂಟಿವೈರಸ್ ಇರ್ತಾವೆ ರೀ, ಆ ಆ್ಯಂಟಿವೈರಸ್ಗಳನ್ನು ಬಳಸ್ಕೊಂಡು ನೀವೇನು ಮಾಡ್ಬೇಕು ರೀ, ಸ್ಕ್ಯಾನ್ ಮಾಡ್ಬೇಕಾ. ಆವಾಗ ಏನಾಗ್ತೈತೆ ಅಂತಂದ್ರೆ ವೈರಸ್ಗಳೇನಾದರೂ ನಿಮ್ಮ ಕಂಪ್ಯೂಟರ್ನಲ್ಲಿದ್ರೆ ಅವೇನಾಗ್ತಾವ್ರಿ, ನಿಮ್ಗೆ ಶೋ ಆಗ್ತಾವೆ. ಆಮೇಲೆ ಅವ್ನು ಏನು ಮಾಡ್ಬೇಕು, ನೀವು ರಿಮೂವ್ ಮಾಡ್ಬೇಕು ಅಥವಾ ಡೆಲೀಟ್ ಮಾಡ್ಬೇಕಂತ ಏನು ಮಾಡ್ತೈತೆ ರೀ, ಈ ಸೆಷನ್ ನಿಮ್ಗೆ ಹೇಳ್ತೈತೆ. ಓಕೆ, ಫಸ್ಟ್ ಕಂಪ್ಯೂಟರ್ ವೈರಸಸ್ ಎಂಟರ್ ಫ್ರಮ್ ಅಟ್ಯಾಕ್ಸ್ ಆ್ಯಂಡ್ ಹಾರ್ಮ್ ಡಾಟಾ ಅಂತ ಕೊಟ್ಟಾನ. ಅಂದ್ರೆ ಕಂಪ್ಯೂಟರ್ ವೈರಸ್ಗಳು ನಿಮ್ಮ ಫೈಲ್ಗಳಿಗೆ ಹಾನಿಯನ್ನು ಉಂಟು ಮಾಡ್ಬೋದು ರೀ ಅಥವಾ ಮಾಹಿತಿಯನ್ನು ಹಾಳು ಮಾಡ್ಬೋದು ಅಂತ ಏನು ಮಾಡ್ತಾನೆ ಹೇಳ್ತಾನೆ. ಎರಡನೇದು, ಇನ್ಸ್ಟಾಲ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಟು ಬ್ಲಾಕ್ ವೈರಸಸ್. ಅಂದರೆ ಸೊ ವೈರಸ್ಗಳನ್ನು ರಿಮೂವ್ ಮಾಡಲು ಅಥವಾ ಬ್ಲಾಕ್ ಮಾಡಲು ಏನು ಮಾಡಿರಿ, ಸೊ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಕೊರಿ ಅಂತ ಹೇಳ್ತಾನೆ ರೀ. ಮೂರನೇದು, ಇಟ್ ಕ್ಲೀನ್ಸ್ ಎಕ್ಸಿಸ್ಟಿಂಗ್ ವೈರಸಸ್ ಬಿಫೋರ್ ದೇ ಡ್ಯಾಮೇಜ್ ಫೈಲ್ಸ್. ಅಂದರೆ ಸೊ ಇದು ಇರುವ ವೈರಸ್ಗಳನ್ನು ಮತ್ತು ಫೈಲ್ಗಳನ್ನು ಹಾನಿಗೊಳಿಸುವ ಮೊದಲೇ ಅವುಗಳನ್ನು ಏನು ಮಾಡ್ತೈತಿ ರೀ, ಕ್ಲೀನ್ ಮಾಡ್ತೈತಿ. ಮತ್ತು ಕಂಪ್ಯೂಟರ್ ಏನಾಗ್ತೈತಿ ರೀ, ಆರಾಮವಾಗಿ ಚಲಿಸಲು ಏನು ಮಾಡ್ತೈತಿ, ಸಹಾಯ ಮಾಡ್ತೈತೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನವ. ನಾಲ್ಕನೇದು, ರೆಗ್ಯುಲರ್ ಸ್ಕ್ಯಾನ್ಸ್ ಕೀಪ್ ಯುವರ್ ಸಿಸ್ಟಮ್ ಸೇಫ್. ಸೊ ನೀವು ರೆಗ್ಯುಲರ್ ಆಗಿ ಪ್ರತಿದಿನವೂ ಸ್ಕ್ಯಾನ್ ಮಾಡೋದ್ರಿಂದ ಏನಾಗ್ತೈತೆ ರೀ, ನಿಮ್ಮ ಸಿಸ್ಟಮ್ ಸುರಕ್ಷಿತವಾಗಿ ಏನು ಮಾಡ್ತೈತೆ ರೀ, ಕೆಲಸ ಮಾಡ್ತೈತೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಓಕೆ, ಇವೆಲ್ಲ ಈಸಿ ಅದಾವೆ ರೀ, ಇವ್ನು ನೋಡ್ಕೊಂಬಿಡ್ರಿ ಜಸ್ಟ್. ಲಾಸ್ಟ್ ವರ್ಡ್ ಅಬೌಟ್ ಕ್ಲೀನಿಂಗ್ ಅಂತ ಕೊಟ್ಟನ್ರಿ. ಅಂದ್ರೆ ಸೊ ಸ್ವಚ್ಛತೆ ಮಾಡೋದ್ರ ಬಗ್ಗೆ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡೀನಿ, ಒಂದೊಂದು ನೋಡ್ತಾ ಹೋಗ್ರಿ ನಾವು. ಕೀಪ್ ಯುವರ್ ಕಂಪ್ಯೂಟರ್ ಏರಿಯಾ ಫ್ರೀ ಆರ್ ಸ್ಟ್ರೇ ಪೇಪರ್ಸ್ ಅಂತ ಕೊಟ್ಟನು. ಅಂದ್ರೆ ಹರಿದ ಪತ್ರಗಳಾಗಿರ್ಬೋದು ರೀ, ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಇರೋ ಪ್ರದೇಶದಿಂದ ನಿಮ್ಮ ಕಂಪ್ಯೂಟರ್ನ ಏನು ಮಾಡಿರಿ, ದೂರ ಇಡ್ರಿ ಅಂತ ಹೇಳ್ತಾನೆ ನಾವು. ಎರಡನೇದು, ನೆವರ್ ಲೀನ್ ಎನಿಥಿಂಗ್ ಅಗೇನ್ಸ್ಟ್ ಯುವರ್ ಕಂಪ್ಯೂಟರ್. ಅಂದ್ರೆ
ಸೊ ನಿಮ್ಮ ಕಂಪ್ಯೂಟರ್ನ ಮೇಲೆ ವಸ್ತುಗಳನ್ನು ಇಡೋದು ತಪ್ಪಿಸ್ರಿ, ಭಾರ ಹಾಕಬೇಡ್ರಿ, ಅವ್ರ ಮೇಲೆ ಏನೂ ವಸ್ತುಗಳನ್ನು ಇಡಬೇಡ್ರಿ. ಮೂರನೇದು ಅವಾಯ್ಡ್ ಫುಡ್ ಆ್ಯಂಡ್ ಡ್ರಿಂಕ್ ಅಂತ ಕೊಟ್ಟೋಣ, ಅಂತಂದರೆ ಆಹಾರ ಪದಾರ್ಥಗಳನ್ನ ಅಥವಾ ಕೂಲ್ ಡ್ರಿಂಕ್ಸ್ ಅಥವಾ ಟೀ ಕಾಫಿ ಇಂಥ ಪದಾರ್ಥಗಳನ್ನು ಏನು ಮಾಡಿರಿ ಕಂಪ್ಯೂಟರ್ನಿಂದ ದೂರ ಇಡ್ರಿ. ನಾಲ್ಕನೇದು ಪ್ರಾಂಪ್ಟ್ಲಿ ಕ್ಲೀನ್ ಆ್ಯಂಡ್ ಸ್ಪಿಲ್ಸ್ ಬಿಫೋರ್ ದೇ ಡ್ರೈ. ಸೊ ಏನಾದರೂ ಕಂಪ್ಯೂಟರ್ ಮೇಲೆ ದ್ರವ ಪದಾರ್ಥಗಳು ಬಿದ್ದಿದ್ರೆ ಅಥವಾ ಚೆಲ್ಲಿದ್ರೆ ಅವುಗಳನ್ನು ಒಣಗೋದಕ್ಕಿಂತ ಮುಂಚೆನೇ ಏನು ಮಾಡಿರಿ ಒರೆಸ್ರಿ, ಕ್ಲೀನಾಗಿ ಇಟ್ಕೋರಿ. ಲಾಸ್ಟ್ನೇದು ಸೂಪರ್ವೈಸ್ ಟಾಟ್ಸ್ ಕೇರ್ಫುಲಿ. ಓಕೆ, ಸೊ TOTಗಳನ್ನು ಸರಿಯಾಗಿ ಮೇಲ್ವಿಚಾರಣೆ ಮಾಡಿರಿ, ಅಂದರೆ ಫುಡ್ ಸ್ಪಿಲ್ಸ್ನಿಂದ ರಕ್ಷಣೆ ಮಾಡೋದನ್ನು ಏನು ಮಾಡಿರಿ ಕಲೀರಿ ಅಂತ ಏನು ಮಾಡ್ತಾನೆ ಈ ಒಂದು ಸೆಷನ್ ಒಳಗಡೆ ಹೇಳ್ತಾನೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಹೌ ಟು ಕ್ಲೀನ್ ಅ ಕಂಪ್ಯೂಟರ್ ಆನ್ ಅ ಡೈಲಿ ಬೇಸಿಸ್ ಅಂತ ಕೊಟ್ಟಾನವ. ಅಂದರೆ ಸೊ ಪ್ರತಿದಿನ ನಿಮ್ಮ ಕಂಪ್ಯೂಟರ್ನ ಹೇಗೆ ಸ್ವಚ್ಛಗೊಳಿಸ್ಬೇಕು ಎಂಬುದನ್ನು ಏನು ಮಾಡಿರಿ ವಿವರಣೆ ಮಾಡ್ರಿ ಅಂತ ಕೊಟ್ಟಾನ. ಸೊ ಫಸ್ಟ್ ಪಾಯಿಂಟ್ ನೋಡೋಣ್ರಿ, ರಿಮೂವ್ ದ ಸೈಡ್ ಪ್ಯಾನಲ್ ಆಫ್ ಯುವರ್ ಕೇಸ್. ಅಂದರೆ ನಿಮ್ಮ CPU ಸೈಡ್ ಪ್ಯಾನಲ್ಗಳನ್ನು ಸರಿಯಾಗಿ ಏನು ಮಾಡಿರಿ ತೆಗೆದು ಹಾಕಿರಿ, ಮತ್ತು ಏರ್ ಬ್ಲೋರ್ನಿಂದ ಅದನ್ನು ಏನು ಮಾಡಿರಿ ಡಸ್ಟನ್ನು ತೆಗೀರಿ ಅಂತ ಹೇಳ್ತಾನೆ. ಎರಡನೇದು ಯೂಸ್ ಕಾಂಪ್ರೆಸ್ಡ್ ಏರ್ ಟು ಬ್ಲೋ ಔಟ್ ಲೂಸ್ ಡಸ್ಟ್. ಅಂದರೆ ಸೊ ಸಂಕುಚಿತ ಗಾಳಿ ಅಥವಾ ಏರ್ ಬ್ಲೋವರನ್ನು ಬಳಸಿ ಏನು ಮಾಡಿರಿ ಸಿಸ್ಟಮ್ನಲ್ಲಿರ್ತಕ್ಕಂಥ ಸಂಪೂರ್ಣ ಗಾಳಿಯನ್ನು ಏನು ಮಾಡಿರಿ ಧೂಳನ್ನು ಏನು ಮಾಡಿರಿ ತೆಗೆದು ಹಾಕಿರಿ ಅಂತ ಹೇಳ್ತಾನೆ. ಮೂರನೇದು ಹೋಲ್ಡ್ ಫ್ಯಾನ್ಸ್ ಸ್ಟಿಲ್ ವೈಲ್ ಕ್ಲೀನಿಂಗ್ ಟು ಪ್ರಿವೆಂಟ್ ಓವರ್ ಸ್ಪಿನ್ನಿಂಗ್ ಅಂತ ಕೊಟ್ಟನು. ಅಂದರೆ ಸೊ ಕ್ಲೀನ್ ಮಾಡುವಾಗ ಫ್ಯಾನ್ಗಳನ್ನು ತಿರುಗುವುದನ್ನು ತಪ್ಪಿಸಲು ಏನು ಮಾಡಿರಿ ಅವುಗಳನ್ನು ಸ್ಥಿರವಾಗಿ ಕೈಯಿಂದ ಹಿಡಿದಿಟ್ಕೊಳ್ರಿ ಅಂತ ಹೇಳ್ತಾನೆ. ನಾಲ್ಕನೇದು ಕ್ಲೀನ್ ಹೀಟ್ ಸಿಂಕ್ಸ್ ಆ್ಯಂಡ್ CPU ಕೇರ್ಫುಲಿ. ಹೀಟ್ ಸಿಂಕ್ಗಳನ್ನು ಮತ್ತು CPU ಎಚ್ಚರಿಕೆಯಿಂದ ಏನು ಮಾಡಿರಿ ಕ್ಲೀನ್ ಮಾಡಿರಿ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಹೌ ಕ್ಯಾನ್ ಯು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಅ ಕಂಪ್ಯೂಟರ್. ಅಂದರೆ ಸೊ ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಹೇಗೆ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಏನು ಮಾಡಿರಿ ಪಾಯಿಂಟ್ಸ್ಗಳನ್ನು ಬರೀರಿ ಅಂತ ಏನು ಮಾಡ್ಯಾನ ಹೇಳ್ಯಾನ. ಓಕೆ, ಫಸ್ಟ್ ಡೆಲಿಟ್ ಟೆಂಪ್ರರಿ ಫೈಲ್ಸ್. ಅಂದ್ರೆ ತಾತ್ಕಾಲಿಕ ಫೋಲ್ಡರ್ಗಳನ್ನು ಡೆಲಿಟ್ ಮಾಡಿರಿ, ಕೆಲಸ ಆತಪ್ಪ ಮುಗೀತು ಓಕೆ ಇನ್ನು ಇದು ಯೂಸ್ ಇಲ್ಲ ಅನ್ನೋಂಗಿದ್ರೆ ಆ ಫೈಲ್ಗಳನ್ನು ಏನು ಮಾಡಿರಿ ಡೆಲಿಟ್ ಮಾಡಿರಿ. ಎರಡನೇದು ರಿಮೂವಿಂಗ್ ಎನಿ ಎಕ್ಸ್ಟ್ರಾ ಫೈಲ್ಸ್. ಯಾವುದೇ ಹೆಚ್ಚುವರಿ ಫೈಲ್ಗಳು ಫೋಲ್ಡರ್ಗಳು ಇದ್ದಲ್ಲಿ ಅವುಗಳನ್ನು ಏನು ಮಾಡಿರಿ ಸೊ ರಿಮೂವ್ ಮಾಡಿರಿ. ಸಪೋಸ್ ಈಗ ಒಂದು ಮೂವಿಯನ್ನು ನೀವು ಏನು ಮಾಡಿರ್ತೀರಿ ನಿಮ್ಮ PC ಒಳಗೆ ಹಾಕ್ಕೊಂಡಿರ್ತೀರಿ, ಆ ಸಿನಿಮಾ ನೋಡೋದು ಮುಗೀತಪ್ಪ ಅಂತಂದ್ರೆ ಆಮೇಲೆ ಏನು ಮಾಡ್ಬೋದ್ರಿ ನೀವು ಅದನ್ನು ಡೆಲೀಟ ಮಾಡಿರಿ, ಅದನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದರಿಂದ ಏನಾಗ್ತೈತೆ ರೀ ನಿಮ್ದು ಸೊ ಸ್ಟೋರೇಜ್ ಹೆಚ್ಚಿಗೆ ಆಗ್ತಾ ಹೋಗ್ತೈತೆ. ಮೂರನೇದು ಯೂಸ್ ಡಿಸ್ಕ್ ಕ್ಲೀನರ್ ಸಾಫ್ಟ್ವೇರ್ ವಿಚ್ ಹೆಲ್ಪ್ ಅಸ್ ಕ್ಲೀನ್ ಅಪ್ ದ ಅನ್ನೆಸೆಸರಿ ಫೈಲ್ಸ್ ಅಂತ ಕೊಟ್ಟನವ. ಅಂದರೆ ಡಿಸ್ಕ್ ಕ್ಲೀನರ್ ಸಾಫ್ಟ್ವೇರ್ಗಳನ್ನು ಬಳಸ್ರಿ, ಇದು ಏನು ಮಾಡ್ತೈತೆ ರೀ ನಿಮ್ಗೆ ಅಗತ್ಯವಿರುವ ಎಲ್ಲ ಫೈಲ್ಗಳನ್ನು ಸ್ವಚ್ಛಗೊಳಿಸಲು ಏನು ಮಾಡ್ತೈತೆ ರೀ ಸಹಾಯ ಮಾಡ್ತೈತೆ. ಅಗತ್ಯ ಅಲ್ರಿ ಅನಗತ್ಯವಿರು. ಓಕೆ, ನೆಕ್ಸ್ಟ್ ಸೊ ಇದನ್ನು ಕೇಳ್ತಾನೆ ರೀ ವಾಟ್ ಈಸ್ ಬ್ಯಾಕಪ್. ಸೊ ಇದನ್ನು 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ ಕೇಳ್ತಾನೆ. ಅಂದರೆ ಬ್ಯಾಕಪ್ ಅಂದರೆ ಏನಂತೇಳಿ ಕಾಪಿಯಿಂಗ್ ಡಾಟಾ ಫ್ರಮ್ ಅ ಕಂಪ್ಯೂಟರ್ ಆನ್ ಟು ಅನದರ್ ಸ್ಟೋರೇಜ್ ಡಿವೈಸ್ ಟು ಎನ್ಶ್ಯೂರ್ ದಟ್ ನೋ ಡಾಟಾ ಗೆಟ್ಸ್ ಲಾಸ್ ಆರ್ ಡ್ಯಾಮೇಜ್ಡ್ ಅಂತ ಕೊಟ್ಟನು. ಅಂದ್ರೆ ಯಾವುದೇ ಡಾಟಾ ನಷ್ಟವಾಗದಂತೆ ಅಥವಾ ಹಾನಿಯೊಳಗಾಗದಂತೆ ಖಚಿತಪಡಿಸಿಕೊಳ್ಳಲು ನಾವೇನು ಮಾಡ್ಬೇಕು ರೀ ಕಂಪ್ಯೂಟರ್ನಿಂದ ಸೊ ಇನ್ನೊಂದು ಡ್ರೈವ್ಗೆ ಅಥವಾ ಇನ್ನೊಂದು ಪೆನ್ ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಅಥವಾ ಇನ್ನೊಂದು ಸಾಧನಕ್ಕೆ ಏನು ಮಾಡಬೇಕು ನಾವು ಡಾಟಾವನ್ನು ಕಾಪಿ ಮಾಡಿ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ಅದು ನಷ್ಟ ಆಗದೇ ಇರೋ ಸಲುವಾಗಿ ಅಥವಾ ಡ್ಯಾಮೇಜ್ ಆಗದೇ ಇರೋ ಸಲುವಾಗಿ ಏನು ಮಾಡಬೇಕು ನಾವು ಈ ಥರ ಮಾಡಿ ಇಟ್ಕೋಬೇಕು. ಒಂದು ವೇಳೆ ಡ್ಯಾಮೇಜ್ ಆದರೂ ಕೂಡ ನಾವೇನು ಮಾಡ್ಬೋದು ರೀ ಅದನ್ನು ಈಸಿಲಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರ್ತೈತೆ. ಓಕೆ, ನೆಕ್ಸ್ಟ್ 6 ಟಿಪ್ಸ್ ಫಾರ್ ಸ್ಪೀಡಿಂಗ್ ಅಪ್ ಯುವರ್ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟೋಣ. ಅಂದರೆ ನಿಮ್ಮ ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಬೇಗಗೊಳಿಸಲು ಹೆಚ್ಚು 6 ಸಲಹೆಗಳನ್ನು ಪಟ್ಟಿ ಮಾಡಿರಿ ಅಂತ ಕೊಟ್ಟನವ. ಸೊ ಒಂದೊಂದು ನೋಡೋಣ್ರಿ ನಾವು. ಕ್ಲೀನಪ್ ಯುವರ್ ಹಾರ್ಡ್ ಡ್ರೈವ್. ನಿಮ್ಮ ಹಾರ್ಡ್ ಡ್ರೈವ್ಗಳನ್ನು ಏನು ಮಾಡಿರಿ ಕ್ಲೀನ್ ಮಾಡಿರಿ. ಓಕೆ, ಸೊ ಇಲ್ಲಿ ಕೊಟ್ಟ ನೋಡ್ರಿ. ಅಪ್ಗ್ರೇಡ್ ಯುವರ್ ಹಾರ್ಡ್ವೇರ್ ಅಂತಂತಂದ್ರೆ ನಿಮ್ಮ ಹಾರ್ಡ್ವೇರನ್ನು ಏನು ಮಾಡಿರಿ ಅಪ್ಗ್ರೇಡ್ ಮಾಡಿರಿ. ಓಕೆ, ಅಪ್ಡೇಟ್ ಮಾಡ್ಕೊತಾ ಇರ್ರಿ. ಮೂರನೇದು ಕೀಪ್ ಯುವರ್ ಕಂಪ್ಯೂಟರ್ ಕೂಲ್. ಅಂದರೆ ನಿಮ್ಮ ಕಂಪ್ಯೂಟರನ್ನು ಏನು ಮಾಡಿರಿ ಸ್ಮೂತಾಗಿ ಚಲಾವಣೆ ಮಾಡಿರಿ. ಒಂದೊಂದೇ ಸಾಫ್ಟ್ವೇರ್ಗಳನ್ನು ಏನು ಮಾಡಿರಿ ಯೂಸ್ ಮಾಡಿರಿ. ಓಕೆ, ಸೊ ಬಿಸಿ ಆಗುವ ತನಕನೂ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಬಿಸಿ ಆತಂದ್ರೆ ಏನು ಮಾಡಿರಿ ಆಫ್ ಮಾಡಿರಿ. ಓಕೆ, ಈ ಥರ ನೀವು ಇದನ್ನು ಚೆನ್ನಾಗಿ ನೋಡ್ಕೊರಿ. ನಾಲ್ಕನೇದು ಡಿಸೇಬಲ್ ಸ್ಟಾರ್ಟಪ್ ಪ್ರೋಗ್ರಾಮ್ಸ್. ಅಂದರೆ ಆರಂಭಿಕ ಕಾರ್ಯಕ್ರಮಗಳನ್ನು ನಿಷ್ಕ್ರಿಯಗೊಳಿಸ್ರಿ ಅವಶ್ಯಕತೆ ಇಲ್ಲದಿದ್ರೆ. ಅಂದರೆ ಸೊ ಯಾವ್ದು ಇಂಪಾರ್ಟೆಂಟ್ ಇರೋದಿಲ್ಲ ಆ ಪ್ರೋಗ್ರಾಮನ್ನು ಅಷ್ಟೋ ಏನು ಮಾಡಿರಿ ರನ್ ಮಾಡಿರಿ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಯೂಸ್ ಅ ಡಿಸ್ಕ್ ಕ್ಲೀನಪ್ ಟೂಲ್ ಅಂತಂದರೆ ಡಿಸ್ಕ್ ಕ್ಲೀನರ್ ಟೂಲನ್ನು ಏನು ಮಾಡಿರಿ ಯೂಸ್ ಮಾಡಿರಿ, ಮತ್ತು ಆ ಕಂಪ್ಯೂಟರನ್ನು ಕ್ಲೀನ್ ಮಾಡೋಕ್ಕಿಂತ ಹೆಲ್ಪ್ ಮಾಡ್ತೈತ್ರಿ. ಲಿಮಿಟ್ ಬ್ಯಾಕ್ಗ್ರೌಂಡ್ ಪ್ರೊಸೆಸಸ್. ಬಹಳ ಪ್ರೋಗ್ರಾಮ್ಗಳನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಚಲಿಸುವುದನ್ನು ಏನು ಮಾಡಿರಿ ಕಡಿಮೆ ಮಾಡಿರಿ ಅಂತ ಹೇಳ್ತಾನೆ. ಸಪೋಸ್ ನೀವು ಎಕ್ಸೆಲ್ನಾಗ ವರ್ಕ್ ಮಾಡತ್ತೀರಿ ಅಂತಂದ್ರೆ ನೀವು ಎಕ್ಸೆಲ್ ಒಳಗೆ ಮಾತ್ರ ವರ್ಕ್ ಮಾಡ್ಬೇಕು ರೀ. ಸೊ ಎಕ್ಸೆಲ್ ಮುಗಿತಪ್ಪ ಅಂತಂದ್ರೆ ನೀವು ಬೇರೆ ವರ್ಕ್ ಮಾಡಬೇಕು. ಸೊ ನೀವು ಒಂದೇ ಟೈಮ್ನಾಗ 6 ಪ್ರೋಗ್ರಾಮ್ಗಳನ್ನು ರನ್ನ ಮಾಡಬಾರ್ದು. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಹ್ಯಾಪನ್ಸ್ ಇಫ್ ಯು ಲೀವ್ ಅ ಡಿವೈಸ್ ಪ್ಲಗ್ಡ್ ಇವನ್ ಆಫ್ಟರ್ ಇಟ್ ಈಸ್ ಚಾರ್ಜ್ 100% ಅಂತ ಕೊಟ್ಟ ನಾವು. ಅಂದ್ರೆ 100% ಚಾರ್ಜ್ ಆದ ನಂತರನೂ ನೀವು ಬ್ಯಾಟ್ರಿಯನ್ನು ಚಾಲು ಇಟ್ಟಿದ್ರೆ, ಸೊ ಪ್ಲಗ್ ಮಾಡಿದ್ರೆ ಏನಾಗ್ತೈತಿ ಅಂತ ಏನು ಮಾಡ್ಯಾರ ಕೇಳ್ಯಾನ. ಒಂದನೇದು ಇಟ್ ಕ್ಯಾನ್ ಬ್ರೇಕ್, ಓಕೆ ಅಲ್ರಿ. ಎರಡನೇದು ಇಟ್ ಕ್ಯಾನ್ ಸ್ಟಾಪ್ ಫಂಕ್ಷನಿಂಗ್, ಅಲ್ಲ. ಡಾಟಾ ಕ್ಯಾನ್ ಗೆಟ್ ಕರಪ್ಟ್, ಅಲ್ಲ. ಓಕೆ, ದ ಆನ್ಸರ್ ಈಸ್ ಇಟ್ ಕ್ಯಾನ್ ಓವರ್ ಹೀಟ್. ಇದರಿಂದ ಏನಾಗ್ತೈತೆ ರೀ, ಇದೇನಾಗ್ಬೋದು, ಓವರ್ ಹೀಟ್ ಆಗ್ತೈತೆ ಅಂತ ಹೇಳ್ತಾನೆ ರೀ. ಏನಾಗ್ತೈತೆ ರೀ, ಅತಿಯಾಗಿ ಬಿಸಿ ಆಗ್ತೈತೆ ಅಂತ ಹೇಳ್ತಾನೆ. ಸೊ ಇದು ಮುರಿದಿಲ್ಲ ರೀ, ಡ್ಯಾಮೇಜ್ ಆಗೋದಿಲ್ಲ. ಇದು ತನ್ನ ಕಾರ್ಯನಿರ್ವಹಿಸೋದನ್ನು ಏನು ಮಾಡೋದಿಲ್ಲ ರೀ, ಬಂದ್ ಮಾಡೋದಿಲ್ಲ. ಸೊ ಇದೇನಾಗೋದಿಲ್ಲ ರೀ, ಡ್ಯಾಮೇಜ್ ಅಥವಾ ಕರಪ್ಟ್ ಆಗೋದಿಲ್ಲ ರೀ. ಇದೇನಾಗ್ತೈತೆ ರೀ, ಓವರ್ ಹೀಟ್ ಆಗ್ತೈತೆ. ಓವರ್ ಹೀಟ್ ಆತಂತಂದ್ರೆ, ಓವರ್ ಹೀಟ್ ಆದಮೇಲೆ ಏನಾಗ್ತೈತೆ ರೀ, ಇದು ಡ್ಯಾಮೇಜ್ ಆಗ್ತೈತೆ. ನೆಕ್ಸ್ಟ್, ಹೌ ಕ್ಯಾನ್ ಆ್ಯನ್ ಆ್ಯಂಟಿವೈರಸ್ ಪ್ರೊಟೆಕ್ಟ್ ಯುವರ್ ಡಿವೈಸ್ ಅಂತ ಕೊಟ್ಟನ್ರಿ. ಅಂದ್ರೆ ಸೊ ಆ್ಯಂಟಿವೈರಸ್ ನಿಮ್ಮ ಸಿಸ್ಟಮನ್ನು ಹೇಗೆ ರಕ್ಷಣೆ ಮಾಡ್ತೈತೆ ಅಂತ ಕೇಳನ್ರಿ. ಫಸ್ಟ್, ಇಟ್ ಕ್ಯಾನ್ ಪ್ರೊಟೆಕ್ಟ್ ಇಟ್ ಫ್ರಮ್ ಓವರ್ ಹೀಟಿಂಗ್. ಅಂದ್ರೆ ಏನು ರೀ, ಇದು ಸಿಸ್ಟಮ್ ಅತಿಯಾಗಿ ಬಿಸಿ ಆಗೋದ್ರಿಂದ ಏನು ಮಾಡ್ತೈತೆ ರೀ, ತಪ್ಪಿಸ್ತೈತಿ. ಎರಡನೇದ, ಇಟ್ ಕ್ಯಾನ್ ಇನ್ಕ್ರೀಸ್ ಇಟ್ಸ್ ಪರ್ಫಾರ್ಮೆನ್ಸ್. ಅಂದರೆ ಏನು ಮಾಡ್ತೈತೆ ರೀ, ಇದು ತನ್ನ ಕಾರ್ಯಕ್ಷಮತೆಯನ್ನು ಏನು ಮಾಡ್ತೈತೆ ರೀ, ಹೆಚ್ಚಿಸ್ತೈತಿ. ಮೂರನೇದ, ಇಟ್ ಕ್ಯಾನ್ ಪ್ರಿವೆಂಟ್ ಡಾಟಾ ಫ್ರಮ್ ಗೆಟಿಂಗ್ ಕರಪ್ಟ್. ಸೊ ದ ಆನ್ಸರ್ ಇಸ್ ದಿಸ್. ಅಂದ್ರೆ ಇದೇನು ಮಾಡ್ತೈತೆ ರೀ, ನಿಮ್ಮ ಡಾಟಾ ನಷ್ಟವಾಗೋದನ್ನು ಏನು ಮಾಡ್ತೈತೆ ರೀ, ತಡಿತೈತಿ. ನಾಲ್ಕನೇದು ರೀ, ಇಟ್ ಕ್ಯಾನ್ ಬ್ಯಾಕಪ್ ಡಾಟಾ. ಸೊ ಅಲ್ರಿ, ಸೊ ಇದು ಡಾಟಾನ ಏನು ಮಾಡೋದಿಲ್ಲ ರೀ, ಬ್ಯಾಕಪ್ ಮಾಡೋದಿಲ್ಲ. ಓನ್ಲಿ ಆ್ಯಂಟಿವೈರಸ್ ಏನು ಮಾಡ್ತೈತೆ ಅಂತಂದ್ರೆ, ಸೊ ನಿಮ್ಮ ಡಾಟಾ ಅಥವಾ ನಿಮ್ಮ ಫೈಲ್ಗಳು ಕರಪ್ಟ್ ಆಗದೇ ಇರೋ ಥರ ಏನು ಮಾಡ್ತೈತೆ ರೀ, ಇದು ನೋಡ್ಕೋತೈತೆ. ಓಕೆ, ನೆಕ್ಸ್ಟ್, ವಿಚ್ ಆಪ್ಷನ್ ಈಸ್ ನಾಟ್ ರಿಕ್ವೈರ್ಡ್ ಟು ಕೀಪ್ ಅ ಡಿವೈಸ್ ಕೂಲ್ ಅಂತ ಕೊಟ್ಟೋಣ. ಅಂದರೆ ಸಿಸ್ಟಮನ್ನು ಅಥವಾ ಸಾಧನವನ್ನು ತಂಪಾಗಿಡಲು ಇದರಲ್ಲಿ ಯಾವುದು ಅಗತ್ಯವಿಲ್ಲ, ನಾಟ್. ಓಕೆ, ನಾಟ್ ರಿಕ್ವೈರ್ಡ್ ಅಂತ ಕೇಳನ್ರಿ. ಫಸ್ಟ್, ಕೀಪ್ ದ ಡಿವೈಸ್ ಅನ್ಪ್ಲಗ್ಡ್ ವೆನ್ ಇನ್ ಯೂಸ್. ಅಂದರೆ ಬಳಕೆಯಲ್ಲಿರುವಾಗ ಸಿಸ್ಟಮ್ನ ಸ್ವಿಚ್ಚನ್ನು ಅನ್ಪ್ಲಗ್ ಮಾಡಿರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಯಾವುದಾದ್ರೂ ಈಗ ನೀವು ಮೊಬೈಲ್ ಯೂಸ್ ಮಾಡತ್ತೀರ ಅಂತ ತಿಳ್ಕೊರಿ, ಚಾರ್ಜ್ ಇಟ್ಟು ಮೊಬೈಲನ್ನು ಯೂಸ ಮಾಡಬೇಡ್ರಿ. ಸೊ ಚಾರ್ಜ್ ಇಟ್ಟಾಗ ಏನು ಮಾಡಬಾರ್ದು ರೀ, ಮೊಬೈಲ್ ಯೂಸ್ ಮಾಡಬಾರ್ದು. ಚಾರ್ಜಿಂಗ್ ಮುಗಿದ ನಂತರ ಏನು ಮಾಡ್ಬೇಕು, ನೀವು ಮೊಬೈಲನ್ನು ಯೂಸ ಮಾಡಬೇಕು ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡ್ಬೇಕಂತ ಹೇಳ್ತಾನೆ ರೀ. ಎರಡನೇದು, ಡು ನಾಟ್ ಕವರ್ ಅ ಲ್ಯಾಪ್ಟಾಪ್ ವಿತ್ ಅ ಬ್ಲ್ಯಾಂಕೆಟ್. ಅಂದ್ರೆ ಸೊ ಬ್ಲ್ಯಾಂಕೆಟ್ ಒಳಗದು ಏನು ಮಾಡಬೇಡ್ರಿ ಅಥವಾ ಕಂಬಳಿ ಒಳಗದು ಏನು ಮಾಡಬೇಡ್ರಿ, ಲ್ಯಾಪ್ಟಾಪನ್ನು ಮುಚ್ಚಿ ಇಡಾಕೋಬೇಡ್ರಿ. ಇದರಿಂದ ಏನಾಗ್ತೈತೆ ರೀ, ಓವರ್ ಹೀಟಿಂಗ್ ಆಗುವಂಥ ಸಾಧ್ಯತೆ ಇರ್ತೈತಿ. ದ ಆನ್ಸರ್ ಈಸ್ ಇಟ್ ಈಸ್ ರಾಂಗ್. ಓಕೆ, ಮೇಕ್ ಶ್ಯೂರ್ ಕಂಪ್ಯೂಟರ್ CPU ಫ್ಯಾನ್ ಇಸ್ ನಾಟ್ ವರ್ಕಿಂಗ್. ಓಕೆ, ಕಂಪ್ಯೂಟರ್ನ CPUನಲ್ಲಿರ್ತಕ್ಕಂಥ ಫ್ಯಾನ್ ಕಾರ್ಯನಿರ್ವಹಣೆ ಮಾಡತ್ತೈತೋ ಇಲ್ಲೋ, ಫ್ಯಾನ್ ತಿರ್ಗಾಕತ್ತೆ ಇರ್ತೈತೋ ಇಲ್ಲೋ ಅನ್ನೋದನ್ನ ಏನು ಮಾಡಿರಿ, ನೀವು ಚೆಕ್ ಮಾಡ್ಕೊರಿ. ಅವಾಯ್ಡ್ ಲೀವಿಂಗ್ ದ ಡಿವೈಸ್ ಇನ್ ದ ಸನ್. ಅಂದ್ರೆ ಸೊ ವಸ್ತುವನ್ನು ಅಥವಾ ಸಿಸ್ಟಮ್ ಅಥವಾ ಲ್ಯಾಪ್ಟಾಪನ್ನು ಬಿಸಿನಲ್ಲಿ ಇಡೋದನ್ನು ಏನು ಮಾಡಿರಿ, ತಪ್ಪಿಸ್ರಿ ಅಂತ ಏನು ಮಾಡ್ತೈತೆ ರೀ, ಹೇಳ್ತೈತಿ. ದ ಆನ್ಸರ್ ಇಸ್ ಫಸ್ಟ್. ಸೊ ಕೂಲಾಗಿರ್ಬೇಕಂದ್ರೆ ಏನು ಮಾಡ್ಬೇಕ್ರಿ ನಾವು, ಸೊ ಸಿಸ್ಟಮ್ ಕೂಲಾಗಿರ್ಬೇಕಂತಂದ್ರೆ ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಲ್ಪ ಅಂತಂದ್ರೆ ಸೊ ಯೂಸ್ ಮಾಡುವಾಗ ಕಂಪ್ಯೂಟರ್ನ ಡಿವೈಸನ್ನು ಏನು ಮಾಡದೇ ಇರೋದೇ ಅನ್ಪ್ಲಗ್ ಮಾಡುವುದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ್ರಿ ನಾವು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎಸೆನ್ಷಿಯಲ್ ಫಾರ್ ಮೇಂಟೈನಿಂಗ್ ಕೀಬೋರ್ಡ್. ಸೊ ಇದರೊಳಗಡೆ ಏನು ಕೇಳನ್ರಿ, ಕೀಬೋರ್ಡನ್ನು ನಿರ್ವಹಣೆ ಮಾಡಲು ಈ ಕೆಳಗಿನಲ್ಲಿ ಯಾವುದು ಅತಿ ಅಗತ್ಯ ಅಂತ ಕೇಳ್ಯಾನ್ರಿ. ಫಸ್ಟ್ ನೋಡೋಣ ನಾವು, ಟರ್ನ್ ದ ಕೀಬೋರ್ಡ್ ಅಪ್ಸೈಡ್ ಡೌನ್, ಶೇಕ್ ಇಟ್ ಟು ರಿಮೂವ್ ಫಾರೆನ್ ಮೆಟೀರಿಯಲ್ ಅಂತ ಕೊಟ್ಟ ನಾವು. ಅಂದರೆ ಕೀಬೋರ್ಡನ್ನು ತಲೆ ಕೆಳಗೆ ಹಾಕಿ ಮತ್ತು ಏನು ಮಾಡಿರಿ, ಸ್ವಲ್ಪ ಜಾಡಿಸ್ರಿ ಅಥವಾ ಸ್ವಲ್ಪ ಅದನ್ನು ಶೇಕ್ ಮಾಡಿರಿ. ಇದರಿಂದ ಏನಾಗ್ತೈತೆ ಅಂದ್ರೆ ಅದರಲ್ಲಿರುವ ವಸ್ತುಗಳು ಏನಾಗ್ತಾವೆ ರೀ, ಕೆಳಗಡೆ ಬೀಳ್ತಾವೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಎರಡನೇದ, ಬ್ಲೋ ಡಸ್ಟ್ ಆ್ಯಂಡ್ ಅದರ್ ಪ್ರಾಕ್ಟೀಸಸ್ ವಿತ್ ಹೆಲ್ಪ್ ಅ ಬ್ಲೋವರ್. ಸೊ ಬ್ಲೋವರನ್ನು ಬಳಸಿ ಏನು ಮಾಡಿರಿ, ಆ ಧೂಳಿನ ಎಲ್ಲ ಕಣಗಳನ್ನು ಏನು ಮಾಡಿರಿ, ತೆಗೆದು ಹಾಕಿರಿ ಅಂತ ಹೇಳ್ತಾನೆ ರೀ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಮೂರನೇದ, ಯೂಸ್ ಅ ವೆರಿ ಡಿಲ್ಯೂಟ್ ಕಾಂಬಿನೇಷನ್ ಆಫ್ ಸೋಪ್ ಆ್ಯಂಡ್ ವಾಟರ್ ಅಪ್ಲೈಡ್ ವಿತ್ ಅ ನಾನ್ ಅಬ್ರೆಸಿವ್ ಕ್ಲಾತ್ ಟು ರಿಮೂವ್ ಸ್ಟ್ರೇನ್ಸ್ ಫ್ರಮ್ ದ ಕೀ ಕ್ಯಾಪ್ಸ್ ಅಂತ ಹೇಳ್ಯಾನ್ರಿ. ಸೊ ಕೀ ಕ್ಯಾಪ್ನ ಕಲೆಗಳನ್ನು ತೆಗೆದು ಹಾಕಲು ಏನು ಮಾಡಿರಿ, ಸ್ವಲ್ಪ ಸೋಪ್ ಮತ್ತು ನೀರಿನ ಸ್ವಲ್ಪ ದುರ್ಬಲ ಮಿಶ್ರಣವನ್ನು ಬಳಸ್ರಿ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಬಳಸಿ ಬಟ್ಟೆಯಿಂದ ಒರೆಸ್ರಿ ಅಂತ ಹೇಳ್ತಾನೆ. ಸೊ ಇದನ್ನು ಕೂಡ ನಾವೇನು ಮಾಡ್ಬೋದು ರೀ, ಮಾಡ್ಬೋದು. ದ ಆನ್ಸರ್ ಈಸ್ ಆಲ್ ಆಫ್ ದ ಅಬೋವ್. ಓಕೆ, ಸೊ ಈ ಮೂರು ವರ್ಕ್ಗಳನ್ನು ಕೂಡ ನೀವು ಮಾಡಿ ಏನು ಮಾಡ್ಬೋದು ರೀ, ಕಂಪ್ಯೂಟರ್ನ ಕೀಬೋರ್ಡನ್ನು ಕ್ಲೀನ್ ಮಾಡ್ಬೋದು. ಸೆಷನ್ 4. ಓಕೆ, ಕಂಪ್ಯೂಟರ್ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ. ಕಂಪ್ಯೂಟರ್ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂದರೆ ಸೊ ಕಂಪ್ಯೂಟರ್ನಲ್ಲಿರ್ತಕ್ಕಂತಹ ಸೆಕ್ಯೂರಿಟಿ ಮತ್ತು ಪ್ರೈವಸಿ ಬಗ್ಗೆ ಏನು ಮಾಡಿ, ಕಂಪ್ಯೂಟರನ್ನು ಸುರಕ್ಷಿತವಾಗಿ ಮತ್ತು
ಸರಿಯಾಗಿ ನಿರ್ವಹಿಸುವುದು ಹೇಗೆ ಎಂದು ಏನು ಮಾಡ್ತೈತ್ರಿ ಈ ಸೆಷನ್ ನಿಮ್ಗೆ ಏನು ಮಾಡ್ತೈತ್ರಿ ಹೇಳ್ತೈತಿ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಥ್ರೆಡ್ಸ್ ಟು ಕಂಪ್ಯೂಟರ್ ಅಂದ್ರೆ ಸೊ ಕಂಪ್ಯೂಟರ್ನೊಳಗಡೆ ಇರ್ತಕ್ಕಂಥ ಥ್ರೆಡ್ಸ್ಗಳು ಏನೇನು ಅಂತ ಇದ್ರ ಬಗ್ಗೆ ಹೇಳ್ತಾನೆ. ಥ್ರೆಡ್ಸ್ ಆರ್ ದ ವೇಸ್ ಇನ್ ವಿಚ್ ಪರ್ಸನಲ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಲೀಕ್ಡ್ ಫ್ರಮ್ ಅ ಕಂಪ್ಯೂಟರ್ ವಿತೌಟ್ ಅವರ್ ನೋಯಿಂಗ್. ಕಂಪ್ಯೂಟರ್ ಥ್ರೆಡ್ಸ್ ಲೀಕ್ ಪರ್ಸನಲ್ ಡಾಟಾ ಥ್ರೂ ಅಂತ ಕೊಟ್ಟೋಣ. ಅಂದ್ರೆ ಸೊ ಕಂಪ್ಯೂಟರ್ನಲ್ಲಿ ಒಂದಿಷ್ಟು ಥ್ರೆಡ್ಸ್ಗಳು ಆಗ್ತಿರ್ತಾವೆ ರೀ. ಇದರಿಂದ ಕಂಪ್ಯೂಟರ್ನ ಮಾಹಿತಿ ಏನಾಗ್ಬೋದು ರೀ, ಸೋರಿಕೆ ಆಗ್ಬೋದು, ಅಥವಾ ಕಂಪ್ಯೂಟರ್ನಿಂದ ಲೀಕೇಜ್ ಕೂಡ ಏನಾಗ್ಬೋದು ರೀ, ಆಗ್ಬೋದು. ಸೊ ಇದರಿಂದ ನಿಮ್ಮ ಪರ್ಸನಲ್ ಡಾಟಾ ಏನಾಗ್ಬೋದು ರೀ, ಕಳೆದು ಹೋಗ್ಬೋದು. ಸೊ ಈ ಕೆಳಗಿನ ಮೂಲಕ ಏನಾಗ್ತೈತೆ ರೀ, ಸೋರಿಕೆ ಆಗ್ತೈತೆ ಅಂತ ಏನು ಮಾಡ್ತಾನೆ ರೀ ಒಂದಿಷ್ಟು ಪಾಯಿಂಟ್ಸ್ಗಳ ಮುಖಾಂತರ ಏನು ಮಾಡ್ತಾನೆ ರೀ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಫಸ್ಟ್ ನೋಡೋಣ್ರಿ ನಾವು ಥೆಫ್ಟ್ ಅಂದ್ರೆ ಕಳ್ಳತನ ಆಗೋದು ರೀ. ಓಕೆ, ಫಿಸಿಕಲ್ ಸ್ಟೀಲಿಂಗ್ ಡಿವೈಸಸ್, ಐಡೆಂಟಿಟಿ ಹ್ಯಾಕಿಂಗ್, ಅಕೌಂಟ್ಸ್, ಸಾಫ್ಟ್ವೇರ್ ಪೈರಸಿ, ಇಲ್ಲಿಗಲ್ ಕಾಪೀಸ್ ಅಂತ ಕೊಟ್ಟ ನಾವು. ಅಂದ್ರೆ ಭೌತಿಕವಾಗಿ ಏನಾಗ್ಬೋದು ರೀ, ಸಿಸ್ಟಮನ್ನು ನಾವೇನು ಮಾಡ್ಬೋದು ರೀ, ಕಳ್ಳತನ ಮಾಡ್ಬೋದು. ಓಕೆ, ಸೊ ನೀವು ಐಡೆಂಟಿಟಿ ಅಂತಂದ್ರೆ ನಿಮ್ಮ ಐಡೆಂಟಿಟಿಯನ್ನು ಅಥವಾ ನಿಮ್ಮ ಡಾಟಾವನ್ನು ಲೀಕ್ ಮಾಡಲು ನಾವೇನು ಮಾಡ್ಬೋದು ರೀ, ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ಬೋದು ರೀ. ಇಲ್ಲಾಂದ್ರೆ ಸಾಫ್ಟ್ವೇರ್ ಪೈರಸಿ ಅಂದರೆ ಇಲ್ಲಿಗಲ್ ಕಾಪೀಸ್. ಸೊ ನೀವು ಸಿನಿಮಾಗಳು ನೋಡಿರಿ, ಥಿಯೇಟ್ರ್ ಒಳಗೆ ರಿಲೀಸ್ ಆಗಿರ್ತಾವೆ, ಅವತ್ತೇ ಏನಾಗ್ತಾವ್ರಿ ನಿಮ್ಗೆ, ಸೊ ಯಾವುದಾದ್ರೂ ವೆಬ್ಸೈಟ್ ಒಳಗೆ ನೋಡಲು ಏನಾಗ್ತಾವೆ ನಿಮ್ಗೆ ಸಿಗ್ತಾವೆ. ಸೊ ಈ ಥರ. ಓಕೆ, ನೆಕ್ಸ್ಟ್ ಡಾಟಾ ಲೀಕ್ಸ್. ಡಾಟಾ ಲೀಕ್ಸ್ ಅಂತಂದ್ರೆ ಏನು ಗೊತ್ತ್ರಿ, ಡಾಟಾ ಸೋರಿಕೆ ಅಂತ ಕರಿತೇವ್ರಿ ಇದಕ್ಕೆ ನಾವು. ಶೇರಿಂಗ್ ಪಾಸ್ವರ್ಡ್ಸ್ ಆನ್ ಅನ್ಸೇಫ್ ಸೈಟ್ಸ್ ಆರ್ ಲೀವಿಂಗ್ ಕಂಪ್ಯೂಟರ್ಸ್ ಅನ್ಲಾಕ್ಡ್. ಅಂದ್ರೆ ಸೊ ಅಸುರಕ್ಷಿತ ವೆಬ್ಸೈಟ್ಗಳಲ್ಲಿ ಪಾಸ್ವರ್ಡ್ಗಳನ್ನು ಹಂಚಿಕೊಳ್ಳೋದ್ರಿ, ಅಥವಾ ಕಂಪ್ಯೂಟರ್ಗಳನ್ನು ಲಾಕ್ ಮಾಡದೇ ಇರೋದ್ರಿಂದ ಏನಾಗ್ತೈತೆ ರೀ, ಒಮ್ಮೊಮ್ಮೆ ಡಾಟಾ ಏನಾಗ್ತೈತೆ ರೀ, ಸೋರಿಕೆ ಆಗ್ತೈತೆ. ಮೂರನೇ ವೈರಸಸ್. ಓಕೆ, ವರ್ಮ್ಸ್ ಅಥವಾ ವರ್ಮ್ಸ್, ಸೆಲ್ಫ್ ಸ್ಪ್ರೆಡಿಂಗ್ ಟ್ರೋಜನ್ ಹಾರ್ಸಸ್, ಡಿಸ್ಗೈಸ್ಡ್ ಮ್ಯಾಲ್ವೇರ್ ಅಂತ ಕೊಟ್ಟೋಣ. ಅಂದ್ರೆ ಸೊ ವರ್ಮ್ಸ್ಗಳು ಏನಾಗ್ತಾವೆ ಗೊತ್ತ್ರಿ, ಸ್ವಯಂ ಹರಡ್ತಾವೆ ರೀ. ಸೊ ಯಾವುದಾದ್ರೂ ಒಂದು ವರ್ಮ್ ಬಂದು ನಿಮ್ಮ ಕಂಪ್ಯೂಟರ್ ಒಳಗಡೆ ಹೋದಪ್ಪ ಅಂತಂದ್ರೆ ಅದೇನಾಗ್ತೈತೆ ರೀ, ಇಟ್ ವಿಲ್ ಕ್ರಿಯೇಟ್ ಡಜನ್ ಆಫ್ ವರ್ಮ್ಸ್. ಓಕೆ, ಸೊ ಟ್ರೋಜನ್ ಹಾರ್ಸ್ ಅಂತ ಇನ್ನೊಂದು ಬರ್ತೈತೆ ರೀ. ಸೊ ಇದೇನು ರೀ, ಇದೊಂದು ವೈರಸ್ ರೀ. ಇದೇನು ಮಾಡ್ತೈತೆ ರೀ, ಡಿಸ್ಗೈಸ್ಡ್ ಮ್ಯಾಲ್ವೇರ್ ಅಂತ ಕೂಡ ಏನು ಮಾಡ್ತೈತೆ ರೀ, ಇದು ಕ್ರಿಯೇಟ್ ಆಗ್ತೈತಿ. ಪ್ರೋಗ್ರಾಮ್ಗಳನ್ನು ಹಾನಿ ಮಾಡೋದು ಅಥವಾ ಆ ಡಾಟಾನ ಲೀಕೇಜ್ ಮಾಡೋದು ಇದೇನಾಗ್ತೈತೆ ರೀ, ಇದು ಸಹಾಯ ಮಾಡ್ತೈತೆ. ಮೂರು ಆನ್ಲೈನ್ ರಿಸ್ಕ್ಸ್. ಓಕೆ, ಪ್ರೆಡೆಟರ್ಸ್ ಟ್ರೆಕಿಂಗ್ ಇಂಟು ಹಾರ್ಮ್, ಸ್ಕ್ಯಾಮ್ಸ್, ಫೇಕ್ ಲಾಟ್ರೀಸ್, ಸ್ಟೀಲಿಂಗ್ ಮನಿ, ಕಾರ್ಡ್ಸ್, ಸಮಥಿಂಗ್ ETC ಅಂತ ಕೊಡೋಣ. ಅಂದ್ರೆ ಪ್ರೆಡೆಟರ್ಸ್ ಅಂದ್ರೆ ಏನು ಗೊತ್ತ್ರಿ, ಪರಭಕ್ಷಕರು ಅಂತ ನಾವು ಇವ್ರನ್ನ ಕರಿತೇವೆ. ಪ್ರೋಗ್ರಾಮ್ಗಳನ್ನು ಹ್ಯಾಕ್ ಮಾಡಿ ಡ್ಯಾಮೇಜ್ ಮಾಡೋದ್ರಿ, ಸ್ಕ್ಯಾಮ್ಗಳನ್ನು ಮಾಡೋದು ಅಂದರೆ ವಂಚನೆ ಮಾಡೋದ್ರಿ, ನಕಲಿ ಲಾಟ್ರಿ ಅಂತ ಏನು ಮಾಡಿದ್ರಿ, ಹಣ ಲೂಟಿ ಮಾಡೋದು, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡು, OTP ಈ ಥರದ ಸ್ಕ್ಯಾಮ್ಗಳನ್ನು ಕೂಡ ಏನು ಮಾಡ್ತಾರೆ ನಿಮಗೆ ಜನ ಮಾಡ್ತಾರೆ. ಇದರಿಂದ ಕೂಡ ಏನಾಗ್ತೈತೆ ನಿಮಗೆ ಹಾನಿ ಉಂಟು ಆಗ್ತೈತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಕಂಪ್ಯೂಟರ್ ಸೆಕ್ಯೂರಿಟಿ. ಸೊ ಕಂಪ್ಯೂಟರ್ನ ಭದ್ರತೆ ಅಂದರೆ ಏನು ಅಂತ ಕೇಳೇನ್ರವ. ಓಕೆ, ದ ಪ್ರೊಟೆಕ್ಷನ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಡಾಟಾ ಫ್ರಾಮ್ ಆಕ್ಸಿಡೆಂಟಲ್ ಆರ್ ಇಂಟೆನ್ಷನಲ್ ಲಾಸ್ ಆ್ಯಂಡ್ ಟೆಂಪರಿಂಗ್ ಅಂತ ಕೊಟ್ಟಣ. ಅಂದ್ರೆ ನೋಡ್ರಿ ಹೇಳ್ತಾನೆ ನಿಮ್ಗೆ, ಆಕಸ್ಮಿಕವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಏನಾಗ್ತೈತೆ ರೀ, ಯಾವುದಾದ್ರೂ ಒಂದು ಡಾಟಾ ನಷ್ಟ ಆಗ್ತೈತೆ ಅಥವಾ ಕಳೆದು ಹೋಗ್ತೈತೆ ಅಂತಂದ್ರೆ ಕಂಪ್ಯೂಟರ್ನ ಸಿಸ್ಟಮನ್ನು ಮತ್ತು ಅದರ ಡಾಟಾನ ಏನು ಮಾಡ್ಬೇಕು ರೀ, ಇದು ಸಂರಕ್ಷಣೆ ಮಾಡಲು ಏನು ಮಾಡ್ತೀವಿ ನಾವು, ಕಂಪ್ಯೂಟರ್ ಸೆಕ್ಯೂರಿಟಿಯನ್ನು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಅ ಕಂಪ್ಯೂಟರ್ ಪ್ರೈವಸಿ ಅಂತಂದರೆ ಕಂಪ್ಯೂಟರ್ನ ಗೌಪ್ಯತೆ ಎಂದರೆ ಏನೊಂದು ಕ್ಯಾನ್ರಮ. ಓಕೆ, ಸೊ ಕೀಪಿಂಗ್ ಅ ಯೂಸರ್ ಡಾಟಾ ಇನ್ಕ್ಲೂಡಿಂಗ್ ಪರ್ಸನಲ್ ಫೈಲ್ಸ್ ಆ್ಯಂಡ್ ಇಮೇಲ್ ಮೆಸೇಜಸ್ ಸಚ್ ದಟ್ ದ ಡಾಟಾ ಈಸ್ ನಾಟ್ accessible by anyone without appropriate permission ಅಂತ ಕೊಟ್ಟಣ. ಅಂದ್ರೆ ಸೊ ಪರ್ಸನಲ್ ಫೈಲ್ಗಳನ್ನು ಅಥವಾ ಇಮೇಲ್ಗಳನ್ನು ಸೇರಿದಂತೆ ಯೂಸರ್ ಡಾಟಾನ ಏನು ಮಾಡಿರಿ, ಯಾರದೇ ಅನುಮತಿ ಇಲ್ಲದೆ, ಸೊ ಅವರು ಓನರ್ ಅದಾರಂದ್ರೆ ಅವ್ರ ಅನುಮತಿ ಇಲ್ಲದೆ ನಾವೇನು ಮಾಡಬಾರ್ದು ರೀ, ಓಪನ್ ಮಾಡಲು ಅಥವಾ ನೋಡಲು ಸಾಧ್ಯವಾಗದಂತೆ ಏನು ಮಾಡ್ಬೇಕು ರೀ, ಇದು ನಮ್ಮನ್ನು ಕಾಪಾಡ್ತೈತೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಅಂದರೆ ಸಪೋಸಿಗೆ ನೀವು ಯಾರ್ದಾದ್ರೂ PC ಅಥವಾ ಫೋನ್ ಯೂಸ್ ಮಾಡ್ತೀರಿ ಅಂತಂದ್ರೆ ವಿತೌಟ್ ದೇರ್ ಪರ್ಮಿಷನ್ ಸೊ ನೀವು ಅದನ್ನು ಯೂಸ ಮಾಡಬಾರ್ದು. ಸೊ ಅವ್ರು ಏನು ಮಾಡಿರ್ತಾರೆ, ಅವರು ಪ್ರೈವಸಿಗೋಸ್ಕರ ಪಾಸ್ವರ್ಡ್ ಮತ್ತು ಏನು ಮಾಡಿರ್ತಾರೆ, ಅವರ ಲಾಗಿನ್ ID ಹಾಕಿ ಇಟ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ್ರಿ ನಾವು ಕಂಪ್ಯೂಟರ್ಗೆ ಲಾಗಿನ್ ಆಗಲು ಫಸ್ಟ್ ಏನು ಮಾಡ್ಬೇಕ್ರಿ ನೀವು. ಸೊ ಇಲ್ಲೊಂದಿಷ್ಟು ಪಾಯಿಂಟ್ಸ್ ಕೊಟ್ಟೆ ನಾನು. ಫಸ್ಟ್ ಕಂಪ್ಯೂಟರ್ ಯಾವಾಗ ಲಾಗಿನ್ ಹಾಕಿರಿ ಗೊತ್ತು ನೀವು, ಅವಾಗ ಏನು ಮಾಡ್ಬೇಕ್ರಿ, ID ಪಾಸ್ವರ್ಡ್ ಏನು ಮಾಡ್ಬೇಕ್ರಿ ನೀವು ಫಿಟ್ ಮಾಡ್ಬೇಕಾ.
ಸೊ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಫಿಟ್ ಮಾಡಬೇಕು. ಓಕೆ, ಆ್ಯಂಟಿವೈರಸ್ ಮತ್ತು ಸಾಫ್ಟ್ವೇರ್ಗಳನ್ನೆಲ್ಲ ಏನು ಮಾಡ್ಬೇಕ್ರಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಡಾಟಾನ ಏನು ಮಾಡ್ಬೇಕ್ರಿ ನೀವು ಎನ್ಕ್ರಿಪ್ಟ್ ಮಾಡಿ ಇಟ್ಕೋಬೇಕು. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೆಕ್ಯೂರ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಅಂದ್ರೆ ಯಾರ್ದಾರ ಜೊತೆ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಂದ್ರೆ ಏನಾಗಿರ್ಬೇಕ್ರಿ ಅದು ಸೆಕ್ಯೂರ್ ಆಗಿರ್ಬೇಕಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಲಿಸ್ಟ್ ದ ಡಿಫರೆಂಟ್ ವೇಸ್ ಆಫ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಲೀಕ್ಡ್ ಫ್ರಾಮ್ ಕಂಪ್ಯೂಟರ್ ವಿತೌಟ್ ಅವರ್ ನೋಯಿಂಗ್ ಅಂತ ಕೊಟ್ಟೋಣ. ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಅಥವಾ ತಿಳಿಯದೆ ಕಂಪ್ಯೂಟರ್ನಿಂದ ಮಾಹಿತಿ ಸೋರಿಕೆ ಆಗಕತ್ತೈತಪ್ಪ ಅಂದ್ರೆ ಅದರ ವಿವಿಧ ವಿಧಾನಗಳನ್ನು ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ ರೀ ಕೇಳ್ಯಾನ. ಫಸ್ಟ್, ಪರ್ಸನಲ್ ಇನ್ಫಾರ್ಮೇಷನ್ ಆ್ಯಂಡ್ ಯುವರ್ ಐಡೆಂಟಿಟಿ. ಅಂದರೆ ವೈಯಕ್ತಿಕ ಮಾಹಿತಿ ರೀ ಅಥವಾ ನಿಮ್ಮ ಗುರುತನ್ನು ಏನು ಮಾಡ್ಬೋದು ರೀ, ಸೊ ಇದೇನಾಗ್ಬೋದು ರೀ ಸೋರಿಕೆ ಆಗ್ಬೋದು. ಎರಡನೇದ, ಯುವರ್ ಪರ್ಸನಲ್ ಇಮೇಜ್, ಫೋಟೋಸ್, ಡಾಕ್ಯುಮೆಂಟ್ಸ್ ETC. ಅಂದರೆ ನಿಮ್ಮ ಪರ್ಸನಲ್ ಫೋಟೋಗಳು, ವೀಡಿಯೋಸ್ಗಳು, ಡಾಕ್ಯುಮೆಂಟ್ಗಳು ಇತರೆ ಕೂಡ ಏನಾಗ್ಬೋದು ರೀ ಹಾನಿ ಆಗ್ಬೋದು ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ನೆಕ್ಸ್ಟ್, ವಾಟ್ ಈಸ್ ವೈರಸ್? ಇದನ್ನು ಏನು ಮಾಡ್ತಾನೆ ರೀ 2 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ ಕೇಳ್ತಾನೆ. ಒಂದ್ಸರಿ ಕೇಳ್ಯಾನ ರೀ ಇದ್ರ ಬಗ್ಗೆ ನೋಡಿರಿ. ಓಕೆ, ವೈರಸಸ್ ಆರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ದಟ್ ಕ್ಯಾನ್ ಡ್ಯಾಮೇಜ್ ದ ಡಾಟಾ ಆ್ಯಂಡ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಟು ಸ್ಟೀಲ್ ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಆನ್ ಅ ಕಂಪ್ಯೂಟರ್ ಅಂತ ಕೊಡೋಣ. ಅಂದ್ರೆ ವೈರಸ್ಗಳು ಏನು ಮಾಡ್ತಾವೆ ರೀ ಕಂಪ್ಯೂಟರ್ನ ಒಂದು ಪ್ರೋಗ್ರಾಮ್ ರೀ ಇದೆ, ಇವೇನು ಮಾಡ್ತಾವೆ ರೀ ಡಾಟಾ ಮತ್ತು ಸಾಫ್ಟ್ವೇರ್ಗಳನ್ನು ಅಥವಾ ಪ್ರೋಗ್ರಾಮ್ಗಳನ್ನು ಹಾನಿ ಮಾಡ್ತಾವೆ ರೀ ಮತ್ತು ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಡಾಟಾವನ್ನು ಕಳ್ಳತನ ಮಾಡಲು ಏನು ಮಾಡ್ತಾವೆ ರೀ ಇವ ಸಹಾಯ ಮಾಡ್ತಾವೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಸೊ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟೇನೆ ರೀ ನಾನು. ಸೊ ವೈರಸ್, ವರ್ಮ್ಸ್, ಟ್ರೋಜನ್ ಹಾರ್ಸ್ ಇವೆಲ್ಲ ಏನು ರೀ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ವೈರಸ್. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೇನ್ ಹೌ ಟ್ರೋಜನ್ ಹಾರ್ಸ್ ವೈರಸ್ ವರ್ಕ್ಸ್ ಅಂತ ಕೇಳ್ಯಾನ್ರಿ ಅವ. ಸೊ ಟ್ರೋಜನ್ ಹಾರ್ಸ್ ವೈರಸ್ ಹೇಗೆ ಕೆಲಸ ಮಾಡ್ತದೆ ಎಂಬುದರ ಬಗ್ಗೆ ವಿವರಿಸಿ ಅಂತ ಕೇಳೋಣ. ಫಸ್ಟ್ ನೋಡೋಣ್ರಿ ನಾವು, ಟ್ರೋಜನ್ ಹಾರ್ಸ್ ವೈರಸ್ ಈಸ್ ಅ ಟೈಪ್ ಆಫ್ ಮ್ಯಾಲ್ವೇರ್ ಬಟ್ ಡೌನ್ಲೋಡ್ಸ್ ಆನ್ ಟು ಅ ಕಂಪ್ಯೂಟರ್ ಡಿಸ್ಗೈಸ್ಡ್ ಆ್ಯಸ್ ಅ ಲೆಜಿಟಿಮೇಟ್ ಪ್ರೋಗ್ರಾಮ್ ಅಂತ ಕೊಟ್ಟನು. ಅಂದ್ರೆ ಸೊ ಟ್ರೋಜನ್ ಹಾರ್ಸ್ ವೈರಸ್ ಎಂಬುದು ಏನು ರೀ ಇದೊಂದು ಮೇಲ್ವೇರ್ ಇದೆ. ಓಕೆ, ಇದೊಂದು ವರ್ಮ, ಇದು ಲೀಗಲ್ ಪ್ರೋಗ್ರಾಮ್ನ ಥರ ಇರ್ತೈತೆ ರೀ. ಆದರೆ ಏನು ಮಾಡ್ತೈತೆ ಅಂದ್ರೆ ಪ್ರೋಗ್ರಾಮ್ನ ರೀತಿ ಡೌನ್ಲೋಡ್ ಆಗಿರುತ್ತದೆ. ಎಲ್ಲಿ ರೀ ಸಿಸ್ಟಮ್ನೊಳಗೆ ಡೌನ್ಲೋಡ್ ಆಗ್ತೈತಿ, ಆಮೇಲೆ ಏನು ಮಾಡ್ತೈತೆ ರೀ ಇದು ಸ್ಪ್ರೆಡ್ ಆಗಿ ಏನಾಗ್ತೈತೆ ರೀ ಚಾಲೂ ಆಗ್ತೈತಿ. ಎರಡನೇ, ದ ಡೆಲಿವರಿ ಮೆಥಡ್ ಟಿಪಿಕಲಿ ಸೀಸ್ ಅನ್ ಅಟ್ಯಾಕರ್ ಯೂಸ್ ಸೋಷಿಯಲ್ ಇಂಜಿನಿಯರಿಂಗ್ ಟು ಹೈಡ್ ಮೆಲಿಷಿಯಸ್ ಕೋಡ್ ವಿತ್ ಇನ್ ಲೆಜಿಟಿಮೇಟ್ ಸಾಫ್ಟ್ವೇರ್ ಟು ಟ್ರೈ ಆ್ಯಂಡ್ ಗೇನ್ ಯೂಸರ್ ಸಿಸ್ಟಮ್ ಆಕ್ಸೆಸ್ ವಿತ್ ದೇರ್ ಸಾಫ್ಟ್ವೇರ್ ಅಂತಂದ್ರೆ ಸೊ ಇದ್ರೊಳಗೆ ಏನು ಇರ್ತೈತೆ ರೀ ದುರುದ್ದೇಶಪೂರಿತ ಅಥವಾ ಕೆಟ್ಟ ಕೋಡನ್ನು ಇದೇನು ಮಾಡಿರ್ತೈತೆ ರೀ ಒಳಗೊಂಡಿರ್ತೈತಿ. ಇದು ಲೀಗಲ್ ಸಾಫ್ಟ್ವೇರ್ನ ಥರನೇ ಇರ್ತೈತೆ ರೀ, ಆದರೆ ಕ್ರಮೇಣವಾಗಿ ಸಿಸ್ಟಮನ್ನು ಏನು ಮಾಡ್ತೈತೆ ರೀ ಪ್ರವೇಶಿಸಲು ಪ್ರಾರಂಭ ಮಾಡ್ತೈತಿ ಮತ್ತು ಅದನ್ನು ಹಾಳು ಮಾಡಲು ಏನು ಮಾಡ್ತೈತೆ ರೀ ಇದು ಸಹಾಯ ಮಾಡ್ತೈತಿ. ಓಕೆ, ಈ ಥರ. ಸೊ ಓಕೆ, ಸೊ ಇವನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊರಿ. ಇವೆಲ್ಲ ಆ್ಯಂಟಿ ವೈರಸ್ ರೀ, ವೈರಸ್ ಅಲ್ರಿ ಸಾರಿ. ಓಕೆ, ಇವೆಲ್ಲ ಏನು ರೀ ಇವ ಆ್ಯಂಟಿ ವೈರಸ್ಗಳು. ನೆಕ್ಸ್ಟ್, ಲಿಸ್ಟ್ ದ ವೇರಿಯಸ್ ವೇಸ್ ಯು ಕ್ಯಾನ್ ಯೂಸ್ ಟು ಪ್ರೊಟೆಕ್ಟ್ ಯುವರ್ ಡಾಟಾ ಅಂತ ಕೊಟ್ಟೋಣ. ಅಂದ್ರೆ ನಿಮ್ಮ ಡಾಟಾನ ರಕ್ಷಿಸಲು ನೀವು ಬಳಸಬಹುದಾದ ವಿವಿಧ ವಿಧಾನಗಳನ್ನು ಪಟ್ಟಿ ಮಾಡ್ರಿ ಅಂತ ಕೊಟ್ಟೋಣ. ಫಸ್ಟ್ ನೋಡಿರಿ, ಯೂಸ್ ಪಾಸ್ವರ್ಡ್ ಟು ಲಾಗಿನ್ ಟು ಯುವರ್ ಕಂಪ್ಯೂಟರ್. ಅಂದ್ರೆ ಸೊ ನಿಮ್ಮ ಕಂಪ್ಯೂಟರ್ನ ಲಾಗಿನ್ ಆಗಲು ಏನು ಮಾಡಿರಿ ಯಾವಾಗಿದ್ರೂ ಪಾಸ್ವರ್ಡ್ಗಳನ್ನು ಬಳಸ್ರಿ. ಎರಡನೇದ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಪ್ರೈವೇಟ್. ಓಕೆ, ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡನ್ನು ಏನು ಮಾಡಿರಿ ನೀವು ಪ್ರೈವೇಟಾಗಿ ಏನು ಮಾಡಿರಿ ಇಡ್ರಿ, ಅದು ನಿಮ್ಮನ್ನು ಬಿಟ್ಟರೆ ಬೇರೆದ್ರಿಗೆ ಯಾರಿಗೂ ಗೊತ್ತಿರಬಾರ್ದು ರೀ. ಮೂರನೇದ, ಇನ್ಸ್ಟಾಲ್ ಆ್ಯಂಟಿವೈರಸ್ ಆ್ಯಂಡ್ ಫೈರ್ವಾಲ್. ಅಂದ್ರೆ ಆ್ಯಂಟಿವೈರಸ್ ಮತ್ತು ಫೈರ್ವಾಲ್ಗಳನ್ನು ಏನು ಮಾಡಿರಿ ಇನ್ಸ್ಟಾಲ್ ಮಾಡಿ ಇಟ್ಕೋರಿ, ಅವಾಗ ಸ್ಕ್ಯಾನ್ ಮಾಡ್ಕೊತ ಇರ್ರಿ. ಓಕೆ, ಎನ್ಕ್ರಿಪ್ಟ್ ಡಾಟಾ. ಅಂದ್ರೆ ಸೊ ಡಾಟಾವನ್ನು ಕಳ್ಳತನದಿಂದ ತಪ್ಪಿಸಲು ಏನು ಮಾಡಿರಿ ಡಾಟಾನ ಎನ್ಕ್ರಿಪ್ಟ್ ಮಾಡಿ ಇಟ್ಕೋರಿ. ಓಕೆ, ಸೊ ಸೆಕ್ಯೂರ್ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಓಕೆ ಸುರಕ್ಷಿತ ಟ್ರಾನ್ಸಾಕ್ಷನ್ಗಳನ್ನು ಮಾಡಿರಿ. ಚಲೋ ವೆಬ್ಸೈಟ್ ಒಳಗೆ ಮಾತ್ರ ಏನು ಮಾಡಿರಿ ಟ್ರಸ್ಟೆಡ್ ವೆಬ್ಸೈಟ್ಗಳಿಗೆ ಮಾತ್ರ ಏನು ಮಾಡಿರಿ ಹೋಗ್ರಿ ಅಂತ ಹೇಳ್ತಾನೆ. ಲಾಸ್ಟ್, ಆಕ್ಸೆಸ್ ಸೆಕ್ಯೂರ್ ಸೈಟ್ಸ್ ಡು ನಾಟ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಟು ಮೇಲ್ಸ್ ಫ್ರಮ್ ಅನ್ನೋನ್ ಯೂಸರ್ಸ್ ಅಂತ ಕೊಟ್ಟಾನ. ಅಂದ್ರೆ ಸೊ ಲೀಗಲ್ ವೆಬ್ಸೈಟ್ಗಳನ್ನು ಮಾತ್ರ ಯೂಸ್ ಮಾಡಿರಿ, ಅಪರಿಚಿತ ವೆಬ್ಸೈಟ್ಗಳಿಗೆ, ಮೇಲ್ಗಳಿಗೆ ಅಥವಾ ಮೆಸೇಜ್ಗಳಿಗೆ ತಕ್ಷಣ ಪ್ರತಿಕ್ರಿಯೆಯನ್ನು ಏನು ಮಾಡಬೇಡ್ರಿ ನೀಡಬೇಡ್ರಿ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ,
ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಕೊಟ್ಟಾನ್ರಿ ಅವ, ನಿಮ್ಮ ಡಾಟಾನ ಸುರಕ್ಷಿತವಾಗಿ ಅಥವಾ ಸಂರಕ್ಷಿಸುವ ಹಂತಗಳನ್ನು ಪಟ್ಟಿ ಮಾಡ್ರಿ ಅಂತ ಕೊಟ್ಟಾನ. ಸೊ ಇಲ್ಲಿ ನಾನು ನಿಮಗೆ ಸಿಂಪಲಾಗಿ ಒಂದು ಚಿತ್ರದ ಮುಖಾಂತರ ಏನು ಮಾಡ್ತೀನಿ ಹೇಳ್ತೀನಿ ರೀ. ಫಸ್ಟ್ ಟ್ರೈನ್ ಆ್ಯಂಡ್ ಮ್ಯಾನೇಜ್ ಎಂಪ್ಲಾಯೀಸ್ ಅಂದ್ರೆ, ಸೊ ನೋಡಿರಿ, ನೀವು ಒಂದು ದೊಡ್ಡ ಕಂಪ್ನಿ ಒಳಗೆ ಕೆಲಸ ಮಾಡತ್ತೀರ ಅಂತಂದ್ರೆ ಆ ಕೆಲಸ ಮಾಡುವಂಥ ಕಂಪ್ನಿಯಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ತರಬೇತಿಯನ್ನು ನೀಡಿರಿ ಮತ್ತು ಕೆಲಸ ಹೆಂಗೆ ಮಾಡೋದನ್ನು ಏನು ಮಾಡಿರಿ ಮೊದಲೇಗೆ ಅವ್ರಿಗೆ ಕಲಿಸ್ರಿ. ಓಕೆ, ಎರಡನೇದು ಡಿಸ್ಪೋಸ್ ರೆಕಾರ್ಡ್ಸ್ ಪ್ರಾಪರ್ಲಿ. ಓಕೆ, ಅನ್ವಾಂಟೆಡ್ ಫೈಲ್ಗಳಿತ್ತಪ್ಪ, ಡಾಟಾ ಇತ್ತಂತಂದ್ರೆ, ಅನ್ಯೂಸ್ಡ್ ಡಾಟಾ ಇತ್ತಂದ್ರೆ ಅವುಗಳನ್ನು ಮೊದಲು ಡೆಲೀಟ್ ಮಾಡೋದನ್ನು ಏನು ಮಾಡಿರಿ ನೀವು ಕಲೀರಿ. ಮೂರನೇದು ಓಕೆ, ಪ್ಲ್ಯಾನ್ ಫಾರ್ ಆ್ಯನ್ ಅಟ್ಯಾಕ್. ಓಕೆ, ಸೊ ಹ್ಯಾಕ್ ದಾಳಿಯಿಂದ ತಪ್ಪಿಸಿಕೊಳ್ಳಲು ಏನು ಮಾಡಿರಿ, ಪ್ರಯತ್ನ ಪಡ್ರಿ. ಯಾವಾಗಿದ್ರೂ ಏನು ಮಾಡಿರಿ ನೀವು ಪಾಸ್ವರ್ಡ್ಗಳನ್ನು, ಲಾಗಿನ್ ಐ ಡಿಗಳನ್ನು ಏನು ಮಾಡಿರಿ ಬಳಸ್ರಿ ಅಂತವು ಏನು ಮಾಡ್ತಾನೆ ರೀ ಹೇಳ್ತಾನೆ. ಯಾಕಂದ್ರೆ ಚೆಕ್ ಯುವರ್ ರೆಕಾರ್ಡ್ಸ್ ಆ್ಯಂಡ್ ಸಿಂಪ್ಲಿಫೈ ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಥವಾ ನಿಮ್ಮ ಫೈಲ್ಗಳನ್ನು ಏನು ಮಾಡಿರಿ ಅವಾಗವಾಗ ಪರಿಶೀಲನೆ ಮಾಡ್ಕೊತಾ ಇರ್ರಿ ಮತ್ತು ಅವನ್ನ ಏನು ಮಾಡಿರಿ ಸಿಂಪ್ಲಿಫೈ ಮಾಡಿರಿ. ಓಕೆ, ನೆಕ್ಸ್ಟ್ ಮೇಂಟೈನ್ ಆನ್ ಸೈಟ್ ಆ್ಯಂಡ್ ಆನ್ಲೈನ್ ಸೆಕ್ಯೂರಿಟಿ ಅಂತ ಕೊಟ್ಟಾನವ. ಅಂತಂದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಭದ್ರತೆಯನ್ನು ಏನು ಮಾಡಿರಿ ಕಾಪಾಡ್ಕೊರಿ ಅಂತ ಹೇಳ್ತಾನೆ. ಸೊ ಇಲ್ಲಿಗೆ ಏನಾಗ್ತೈತೆ ರೀ, ಸೊ ಈ ವಿಡಿಯೋ ಕಂಪ್ಲೀಟ್ ಆಗ್ತೈತೆ ರೀ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ, ಈ ವಿಡಿಯೋನ ಏನು ಮಾಡಿರಿ ಲೈಕ್ ಮಾಡಿರಿ, ನನ್ನ ಚಾನಲನ್ನು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇದೇ ಥರ ನಿಮಗೆ ಈ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಎಜುಕೇಷ್ನಲ್ ವಿಡಿಯೋಗಳು ಈ ಚಾನಲ್ನಲ್ಲಿ ಏನಾಗ್ತಿರ್ತಾವೆ ರೀ ಸಿಗ್ತಾ ಇರ್ತಾವೆ. ಓಕೆ, ಥ್ಯಾಂಕ್ ಯು.